ಯೂಟ್ಯೂಬ್ ಚಾನಲ್ ನವ್ಯಶ್ರೀ ರಾಥೋಡ್. ಇದೇ ಫಸ್ಟ್ ಟೈಮ್ ನೀವು ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸೆಕೆಂಡ್ ಡೇ ಪಾರ್ಟ್ 2. ಇವತ್ತು ಆಲ್ರೆಡಿ ಮಾರ್ನಿಂಗ್ 5:36 ಆಗಿದೆ ಅರೌಂಡ್. ನಾನು 5:45 ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ, ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಈಗ ಇವ್ರನ್ನ ಕೂಡ ಎದ್ದೇಳ್ಸೋಣ ಅಂತ ಎದ್ದೇಳಿಸಿದೆ, ಬಟ್ ಅವ್ರು ಎದ್ದೇಳ್ಸಾನೇ ಇಲ್ಲ. ಅಪ್ಪ ಮಗ ಫುಲ್ ನಿದ್ದೆ. ಓ ನಮ್ಮ ಚಿನಿ ಎದ್ದಿದ್ದಾನೆ. ಗುಡ್ ಮಾರ್ನಿಂಗ್ ಚಿನಿ. ಹೇಗಿದೆ ಚಿನಿ? ರೂಮ್ ಇಷ್ಟ ಆಯ್ತಾ ನಿಂಗೆ? ಹೇಗಿದೆ? ಯಾಕೆ ಇಷ್ಟ ಆಯ್ತು ರೂಮ್ ನಿನ್ಗೆ? ಬೆಡ್ ಎಲ್ಲ ಸಾಫ್ಟ್ ಇರುತ್ತೆ. ಆಮೇಲೆ ಕಾರ್ಟೂನ್ ಬರುತ್ತೆ ಟಿವಿಲಿ ಕಾರ್ಟೂನ್ ಬರುತ್ತೆ. ಆಮೇಲೆ ಟೆಲಿಫೋನ್ ಇರುತ್ತೆ. ಓ ನಿಂಗೆ ಆಟ ಆಡೋಕ್ಕೆ ಟೆಲಿಫೋನ್ ಇದೆ. ಓಕೆ, ಖುಷಿ ಆಯ್ತಾ? ಓಕೆ, ಡಾಡಾಗೆ ಎದ್ದೇಳ್ಸೋಣ. ಎದ್ದೇಳ್ಸು ಡಾಡಾನು. ಹಾಯ್ ರೀ, ಗುಡ್ ಮಾರ್ನಿಂಗ್. 6 o'clock. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಸ್ಟಿಲ್ ಇನ್ ಸ್ಲೀಪಿ ಮೂಡ್. ಅವರು ನೈಟ್ ಲೇಟಾಗಿ ಮಲ್ಕೊಂಡ್ರು ಸ್ವಲ್ಪ. ನಾವು ಮಾತ್ರ ಬೇಗ ಬಂದ ತಕ್ಷಣನೇ ಮಲ್ಕೊಂಡ್ಬಿಟ್ವಿ, ಸಿಕ್ಕಾಬಿಡ ಸುಸ್ತಾಗ್ತಾ ಇತ್ತು ಅಂತ. ಸೊ ಅವರು ಕೂಡ ಮಾರ್ನಿಂಗ್ ಅವರು ಎದ್ದೇಳಲ್ಲ ಮಾರ್ನಿಂಗ್ ಬೇಗ, ಯೂಶ್ವಲ್ ಆಗಿ ಲೇಟಾಗಿ. ಸೊ ನೋಡೋಣ ಎಷ್ಟೊತ್ತಿಗೆ ಎದ್ದೇಳ್ತಾರೆ. ನಾನು ಆ್ಯಕ್ಚುಲಿ 7 o'clock ಅಷ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ನಾವು ಸ್ಟೇ ಆಗಿರೋ ಕಡೆನೇ ಆಸ್ಟ್ರೇಲಿ ಉಡುಪಿ ಹೋಟೆಲ್ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ನೆನ್ನೆ ಅಲ್ಲೇ ನೈಟ್ ಹೋಗಿದ್ವಿ, ಅಲ್ಲೇ ಡಿನ್ನರ್ ಕೂಡ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಅಂದರೆ ವಾಕಬಲ್ ಡಿಸ್ಟೆನ್ಸ್, ನಾವೆಲ್ಲಿ ಸ್ಟೇ ಆಗಿದ್ದೀವಿ ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. 5 minutes ಏನೋ ವಾಕ್ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು, ಗಾಡಿ ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಬಟ್ ಇವಾಗ ನಾವು ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಮಾರ್ನಿಂಗ್ ಫಸ್ಟ್ ಪ್ಲೇಸ್ ನಾವು ಸಕ್ರೆಬೈಲ್. ಆ್ಯಕ್ಚುಲಿ ನೆನ್ನೆ ಕವರ್ ಮಾಡ್ಬೋದಿತ್ತು ಸಕ್ರೆಬೈಲ್, ಬಿಕಾಸ್ ನಾವು ಬ್ಯಾಂಗ್ಳೂರಿಂದ ಶಿವಮೊಗ್ಗಕ್ಕೆ ಬರೋ ಅಷ್ಟರಲ್ಲಿ 11:30 ಆಗಿರುತ್ತೆ. ಆ ಟೈಮಲ್ಲಿ ಸಕ್ರೆಬೈಲಲ್ಲಿ ಎಲಿಫೆಂಟ್ಸ್ ಎಲ್ಲ ಇರಲ್ಲ, ಅಂದರೆ ಹೊರಟೋಗಿರುತ್ತೆ. ಮತ್ತು ಬಾತಿಂಗು ಮತ್ತು ಸವಾರಿ ಎಲ್ಲ ಮಾಡಬೇಕು ಅಂದ್ರೆ ಸಿಗಲ್ಲ. ಸೊ ಅದೊಂದೇ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಸ್ಟೇ ಆದ್ವಿ. ಇಲ್ಲಿ ಸ್ಟೇ ಆಗ್ಬಿಟ್ಟು ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಬಿಕಾಸ್ ಮೇನ್ ಬಂದಿರೋದೇ ಅದಕ್ಕೋಸ್ಕರ. ಅದನ್ನು ಎಲಿಫೆಂಟ್ ಅಂದರೆ ನೈಋತ್ಯಕ್ಕೆ ತುಂಬ ಇಷ್ಟ, ಆಟ ಆಡ್ಸೋದು ಮಾಡೋದು ಅಂತ ಆಸೆ ಪಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರನೇ ನಾವು ಹೋಗೋಣ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅವನಿಗೋಸ್ಕರ ಹೊಡ್ಕೊಂಡಿದ್ದೀವಿ. ಸೊ ಅವ್ನು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ನಿಮಗೆ ಫಸ್ಟ್ ಲೊಕೇಶನ್ ಸಕ್ರೆಬೈಲು ಅಂತ ಹೇಳಿದ್ದೀನಿ, ಅಲ್ಲಿ ಹೇಗಿರುತ್ತೆ, ಟೈಮಿಂಗ್ಸ್ ಏನು, ಎಂಟ್ರಿ ಫೀಸ್ ಎಷ್ಟು, ಸೊ ಪ್ರತಿಯೊಂದು ಡೀಟೇಲ್ಸು ಕೊಡ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಸೊ ಇವಾಗ 3 ಜನ ಕೂಡ ರೆಡಿಯಾಗಿದ್ದೀವಿ. ಫುಲ್ಲು ಈ ರೀತಿಯಾಗಿ ರೆಡಿ ಆದ್ವಿ. ಮಾರ್ನಿಂಗ್ ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಇವರೆಲ್ಲ ಶಾರ್ಟ್ ಹಾಕ್ಕೊಂಡಿದ್ದಾರೆ, ನಾನು ಫುಲ್ಲು ಬಿಕಾಸ್ ಹೆಂಗೂ ನೀರಲ್ಲಿ ಹೋಗೋದಲ್ವಾ. ಸೊ ಅದಕ್ಕೆ ನೈಋತ್ ಮತ್ತು ಅವ್ರ ಡ್ಯಾಡಿ ಇಬ್ಬರು ಕೂಡ ಶಾರ್ಟ್ಸ್ ಹಾಕ್ಕೊಂಡ್ರು, ಇನ್ನೇನು ರೆಡಿಯಾಗಿ ಹೋಗೋಣ ಅಂತ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ಉಡುಪಿ ಹೋಟೆಲ್, ಅಲ್ಲೇ ನಿಯರ್ ಬೈ ಇತ್ತು. ಸೊ ಅಲ್ಲೇ ಹೋಗಿ ಇಡ್ಲಿ ವಡ ತಿನ್ನೋಣ ಅಂತ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ಪಾಪಕ್ಕೆ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಿದ್ದೆ. ನೆನ್ನೆ ನೈಟ್ ಕೂಡ ಸೇಮ್ ಲೊಕೇಶನ್ ಅಲ್ಲೇ ಕೂತಿದ್ವಿ, ಬಿಕಾಸ್ ಅಲ್ಲೇ ಹೋಗೋಣ, ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈಗ ನೆಕ್ಸ್ಟ್ ನಾವು ಶಿವಮೊಗ್ಗದಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸಕ್ರೆಬೈಲ್ಗೆ. ಹೋಗಬೇಕಾದ್ರೆ ಇಲ್ಲಿ ಏನೋ ದೇವಸ್ಥಾನದೇನೋ ಪೂಜೆ ನಡೀತಾ ಇತ್ತು. ಸೊ ಅಲ್ಲಿ ನೋಡ್ಬೋದು, ನೀವು ಆಂಜನೇಯ ಇತ್ತು, ಚೆನ್ನಾಗಿತ್ತು ಅದು. ಸೊ ಮಾರ್ನಿಂಗ್ ನೈಟ್ ಅಷ್ಟು ಅನಿಸಲಿಲ್ಲ, ಬಟ್ ಈಗ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 7:30 ಅಂದ್ಕೊಳ್ತೀನಿ. ಹೋಗ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ, ತಂಪಾದ ಗಾಳಿ, ಒಂಥರ ವಿಶಾಲವಾದ ಜಾಗ, ಹಚ್ಚ ಹಸಿರು ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇತ್ತು ನನಗಂತೂ. ಅಲ್ಲೇ ಅಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಸ್ ಕೂಡ ತಕ್ಕೊಂಡ್ವಿ ನಾವು ಅಲ್ಲೇ ಆ ಸೈಡಲ್ಲಿ ಹಾಕ್ಬಿಟ್ಟು. ಸೊ ಈಗ ನೋಡ್ಬೋದು ಸುತ್ತ ಆ ಕಡೆ ಈ ಕಡೆ ಎಲ್ಲ ತೆಂಗಿನ ಮರಗಳು, ರೋಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಸಾಕ್ತಾ ಇರುವಾಗ. ಸೊ ನೆನ್ನೆ ನಾವು ಹೇಗೆ ಇದಕ್ಕೆ ಹೋಗಿದ್ವಲ್ಲ ಗಾಜನೂರು ಡ್ಯಾಮ್, ಸೇಮ್ ರೋಡಲ್ಲೇ ನಾವು ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಇದೇ ಪ್ಲೇಸಿಗೆ ಬರುತ್ತೆ ನೋಡಿ, ನಾನು ತೋರಿಸ್ತೀನಿ ಗಾಜನೂರು ಡ್ಯಾಮ್. ಸೊ ಮತ್ತೆ ಹೋಗಿ ವಿಚಾರಿಸಿದ್ವಿ ಯಾವಾಗಿಂದ ಏನು ಅಂತ, ಅಟ್ಲೀಸ್ಟ್ ನೆಕ್ಸ್ಟ್ ಯಾರಾದರೂ ಬರೋರು ಇದ್ರೆ ಬರೋಕ್ಕೆ ಅಂತ. ಆಫ್ಟರ್ 2 months ಓಪನ್ ಇರುತ್ತಂತೆ. ಸೊ ಅಲ್ಲಿವರೆಗೂ ಇಟ್ಸ್ ಬ್ಲಾಕ್, ಯಾರೂ ಬರೋಕ್ಕಾಗಲ್ಲ. ಬೇಕಿದ್ರೆ ಹಿಂದೆ ಸೈಡಲ್ಲಿ ಒಂದು ಬ್ಯಾಕ್ ವಾಟರ್ ಥರ ಇರುತ್ತೆ, ನೀವು ಅಲ್ಲೋಗಿ ಏನಾದರೂ ನೋಡ್ಬೋದಂತೆ. ಬಟ್ ಇಲ್ಲಿ ಎಂಟ್ರಿ ಡೈರೆಕ್ಟಾಗಿ ಯಾರಿಗೂ ಸದ್ಯಕ್ಕೆ ಕೊಡ್ತಾ ಇಲ್ವಂತೆ, ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್ಸ್. ಮೇ ಬಿ ಆಫ್ಟರ್ 1 or 2 months ಅವ್ರು ಕೊಡೋವಂಥ ಚಾನ್ಸಸ್ ಇರುತ್ತೆ, ಮೇಲಿಂದ ಆರ್ಡರ್ಸ್ ಬರಬೇಕು ಅವ್ರಿಗೆ ಅಂತ ಹೇಳಿದ್ರು. ಸೊ ಈಗ ನೀವು ನೋಡ್ಬೋದು ಇಲ್ಲೇ. ಸೊ ಅಲ್ಲಿ ಆಲ್ರೆಡಿ ನೋಟಿಸ್ ಕೂಡ ಹಾಕಿದ್ದಾರೆ, ಈ ಥರ ಹಿಂಗೆ ಒಳಗಡೆ ಬರೋ ಹಾಗಿಲ್ಲ, ಏನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಸ್ವಲ್ಪ ಏನೇನೋ ಡ್ಯಾಮೇಜ್ ಇರುತ್ತಲ್ಲ ಅದನ್ನೆಲ್ಲ ರಿಪೇರ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಷನು, ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿದೆ ಅಂತ ಇದೆ. ಸೊ ಯಾರು ಪಬ್ಲಿಕ್ ಒಳಗಡೆ ಹೋಗೋ ಹಾಗಿಲ್ಲ. ಸೊ ಹಾಗಾಗಿ ಅಲ್ಲಿಂದ ನೆಕ್ಸ್ಟ್ ಅದೇ ವೇಯಲ್ಲಿ ಹೋಗಬೇಕು ಸಕ್ರೆಬೈಲ್ಗೆ. ಸೊ ಇಲ್ಲಿಂದ ಜಸ್ಟ್ ಸಕ್ರೆಬೈಲು ಹಾರ್ಡ್ಲಿ
1 or 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಹೋಗೋಣ ನೆಕ್ಸ್ಟ್ ಸಕ್ರೆಬೈಲ್ಗೆ ಅಂತ ಅಂದ್ಕೊಂಡು ರೆಡಿ ಆಗಿದ್ವಿ. ಬಿಕಾಸ್ ನಾವು ಸಕ್ರೆಬೈಲ್ಗೆ ಮಾರ್ನಿಂಗ್ ಬೇಗನೆ ಹೋಗ್ಬಿಡ್ಬೇಕು. ಇಲ್ಲ ಅಂತಂದರೆ ಅಲ್ಲಿ ಆನೆಗಳೆಲ್ಲ ಅಂದರೆ ತುಂಬಾ ಜನ ಇರ್ತಾರೆ. ನಾವು ಹೋಗಿದ್ದು ಆ್ಯಕ್ಚುಲಿ ಸ್ಯಾಟರ್ಡೆ ಹೋಗಿದ್ವಿ ನಾವು ಅಲ್ಲಿಗೆ. ಅಂದರೆ ವೀಕೆಂಡ್ ಬೇರೆ ಇರುತ್ತಲ್ಲ, ಸೊ ಸಿಕ್ಕಾಪಟ್ಟೆ ಜನ ಬರ್ತಾರಂತೆ ವೀಕೆಂಡ್ಸು. ಸೊ ನೀವೇನಾದರೂ ಹೋಗಂಗಿದ್ರೆ ವೀಕ್ ಡೇಸ್ ಕೂಡ ಹೋಗಿ, ಇಲ್ಲಾಂದರೆ ವೀಕೆಂಡ್ ಹೋಗ್ತೀರಿ ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಸೊ ಲೈಕ್ 7 or 8 o'clock ಒಳಗಡೆ ಆ ಪ್ಲೇಸ್ಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಕಾಸ್ ಅದಾದಮೇಲೆ ಹೋದ್ರೆ ತುಂಬ ರಶ್ ಇರುತ್ತೆ. ಸೊ ನೀವು ಆನೆಗಳನ್ನ ನಿಂತ್ಕೊಳ್ಳೋದು ಅಥವಾ ಆನೆಗಳು ಬರೋದು, ಅದ್ರ ಜೊತೆ ಫೋಟೋ ತಗೊಳ್ಳೋದು ಯಾವುದು ಪ್ರಾಪರಾಗಿ ಆಗೋಲ್ಲ ನಿಮಗೆ. ಅದಕ್ಕೋಸ್ಕರ ಒಂದು 7:30 ಅಥವಾ 8 o'clock ಅಷ್ಟರಲ್ಲಿ ರೀಚ್ ಹಾಕ್ಕೊಳ್ಳಿ. ಸೊ ನಾನು ಉದ್ದಕ್ಕೂ ವಿಡಿಯೋ ಮಾಡ್ಕೊಂಡು ಬಂದೆ. ಬಿಕಾಸ್ ಹಸಿರು ಆ ಸೀನರಿನ ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೋಡು ಕೂಡ ಚೆನ್ನಾಗಿದೆ. ಆ ಕಡೆ ಈ ಕಡೆ ಫುಲ್ ಗ್ರೀನರಿ. ನಮ್ಮ ಬ್ಯಾಂಗ್ಳೂರಲ್ಲಿ ಹೋಗಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಈ ಥರ ಸಿಕ್ಕರೂ ಖುಷಿ ಆಗುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಇದ್ದು ಈ ಥರ ಪ್ಲೇಸಸ್ಗೆ ಹೋದಾಗ ತುಂಬ ಎಕ್ಸೈಟ್ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಕಡೆ ಈ ಕಡೆ ಮರಗಳು, ತಂಪಾದ ಗಾಳಿ, ಸೊ ವಿಶಾಲವಾದ ಜಾಗ, ಎಲ್ಲನೂ ತುಂಬ ಪ್ಲೆಸೆಂಟಾಗಿ ತುಂಬ ಕೂಲಾಗಿ ಚೆನ್ನಾಗಿತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇನ್ನೇನು ಹಾರ್ಡ್ಲಿ ಒಂದು 500 to 600 ಮೀಟ್ರ್ ಇದೆ ಅಂದ್ಕೊಳ್ತೀನಿ ಸಕ್ರೆಬೈಲ್ ಆನೆ ಬಿಡಾರ. ಸೊ ನಾವು ನೆನ್ನೆನೇ ಎಲ್ಲ ವಿಚಾರಿಸ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಆನ್ ದ ವೇನೇ ಹೋಗಿದ್ವಲ್ಲ, ಎಷ್ಟು ಟೈಮಿಗೆ ಬರಬೇಕು, ಯಾವಾಗ ಆನೆಗಳು ಬರುತ್ತೆ ಅಂತ. ಲೈಕ್ ಮೋರ್ ದ್ಯಾನ್ 25 ಆನೆಗಳು ಇಲ್ಲಿ ಬರುತ್ತಂತೆ. ಸೊ ಆನೆಗಳನ್ನ ಏನು ಮಾಡ್ತಾರೆ, ಇಲ್ಲಿ 10:30ವರೆಗೂ ಸ್ನಾನ ಮಾಡಿಸ್ತಾರೆ. ಅದಾದಮೇಲೆ 10:30 ಮೇಲೆ ಅದನ್ನು ಬಿಟ್ಬಿಡ್ತಾರಂತೆ ವಾಪಸ್ ಕಾಡಿಗೆ. ಮಾವುತಂದ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಆಲ್ಮೋಸ್ಟ್ 4 to 5 kilometers ಅವ್ರು ವಾಕ್ ಮಾಡ್ಕೊಂಡು ಹೋಗಬೇಕಂತೆ. ವಾಕ್ ಮಾಡ್ಕೊಂಡು ಹೋಗಿ ಆನೆಗಳು ಅವ್ರ ವಾಯ್ಸ್ ರೆಕಗ್ನೈಸೇಷನ್ ಇರುತ್ತೆ, ಇವ್ರು ಕರೆದ್ರೆ ಅಂತ ಆನೆ ಬಂದ್ಬಿಡುತ್ತಂತೆ ಅಲ್ಲೇ. ಸೊ ಅಲ್ಲೆಲ್ಲ ಅದನ್ನೆಲ್ಲ ವಿಚಾರಿಸ್ತಾ ಇದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಆನೆ ಆಲ್ರೆಡಿ ಬಂದಿದೆ. ನಾವು ಈಗಷ್ಟೇ ಸಕ್ರೆಬೈಲ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ದ ಬೆಸ್ಟ್ ಪ್ಲೇಸ್ ಇಸ್ ಸಕ್ರೆಬೈಲು ಆನೆ ಬಿಡಾರ ಇನ್ ಶಿವಮೊಗ್ಗ. ಸೊ ಆನೆಗಳಿಗೆ ಕರೆದ ತಕ್ಷಣವೇ ಬಂದ್ಬಿಡ್ತಾವಂತೆ ಆ ಮಾವುತಂದ್ರ ಹತ್ರ. ಬಟ್ ಅವರು ಆಲ್ಮೋಸ್ಟ್ 4 to 5 kilometers ವಾಕ್ ಮಾಡಬೇಕು ಕಾಡಲ್ಲಿ. ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಫಾರ್ ದೆಮ್. ಬಟ್ ಅವ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಆನೆಗಳನ್ನ, ಹೆಂಗೆ ಕರೆಯೋದು ಏನು ಮಾಡೋದು ಅಂತ. ಸೊ ಇದೇ ಎಂಟ್ರಿ ನೋಡಿ ಸಕ್ರೆಬೈಲ್ದು. ಇಷ್ಟು ಜನ ಬಂದಿದ್ರು. ಇಟ್ಸ್ ಲೈಕ್ 7:45 ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾವು ರೀಚ್ ಆಗಿದ್ದು 7:45. ಸೊ 7:45ಗೆ ಇಷ್ಟು ಜನ ಇದ್ದರು. ಇಷ್ಟೊಂದು ನಾನು ಅಂದ್ಕೊಂಡಿದ್ದೆ ಯಾರೂ ಬಂದಿರಲ್ಲ, ನಾವು ಬೇಗ ಬಂದುಬಿಟ್ವೇನೋ, ಇನ್ನೂ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತು. ಬಿಕಾಸ್ ಅವ್ರು ಹೇಳಿದ್ದು 8:30, ಬಟ್ ನಾವು ಬೇಗ ಬಂದಿದ್ವಿ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ರೀಚ್ ಆದಮೇಲೆ ಫೀಲ್ ಆಯಿತು, ಓ ಮೈ ಗಾಡ್ ಎಷ್ಟು ಜನ ಅಂತ. ಅಲ್ಲಿ ನೋಡ್ಬಂದು ಪುಟ್ಟ ಮಕ್ಕಳು ಕೂಡ ಬಂದಿದ್ರು. ಅವರೆಲ್ಲ ಆನೆಗಳನ್ನ ಎಷ್ಟು ಭಯ ಇಲ್ದಂಗೆ ಮುಟ್ತಾಯಿದ್ರು ಗೊತ್ತಾ. ಏನು ಭಯ ಇಲ್ಲ, ಆರಾಮಾಗಿ ಮುಟ್ಟೋಣ ಮಾಡೋಣ ಅಂತ ಇಟ್ಕೊಂಡಿದ್ರು. ಸಿಕ್ಕಾಪಟ್ಟೆ ಫ್ಯಾಮ್ಲೀಸ್ ಬಂದಿದ್ರು. ಲೈಕ್ ಎಲ್ಲರೂ ಕಿಡ್ಸ್, ಚಿಕ್ಕ ಮಕ್ಕಳಿರೋ ಅಂಥವ್ರೆ ಜಾಸ್ತಿ ಜನ ಬಂದಿದ್ರು. ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಆನೆ ಹೇಗೆ ಬರ್ತಾ ಇದೆ, ಮಾವುತ ಹೇಗೆ ಕೂತ್ಕೊಂಡಿದ್ದಾರೆ. ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳುತ್ತೆ ಫ್ರೆಂಡ್ಸ್ ಆನೆ. ಅಲ್ಲಿ ಹೋಗಬೇಡ, ಅದು ಮಾಡಬೇಡ ಅಂದರೆ ಅವರೇನೋ ಓರಲ್ಲಿ ಅವರೇನೋ ಅಂದ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿರುತ್ತೆ. ಸೊ ಇಷ್ಟು ಕ್ಲೋಸಾಗಿ ಆನೆ ನೋಡೋಕ್ಕೆ ಸಿಕ್ಕಿದಾಗ ತುಂಬಾ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗ್ತಿದ್ದ, ಆನೆ 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 ಅಂತ. ಸೊ ನಮಗೂ ಅಷ್ಟೇ ತುಂಬ ಖುಷಿ ಆಗ್ತಾಯಿತ್ತು. ಸೊ ಒಂದೊಂದೇ ಆನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದೂ ಒಟ್ಟಿಗೆ ಅಂತ ಬರೋಕ್ಕೆ ಹೋಗಲ್ಲ. ಸೊ ಅವ್ರು ಕಾಡಿಗೆ ಹೋಗಿರ್ತಾರಲ್ಲ ಮಾವುತಂದ್ರು. ಸೊ ಅವ್ರಿಗೆ ಯಾವಾಗ ಸಿಗುತ್ತೆ ಆವಾಗ ಅಂಥ ಆನೆಗಳನ್ನ ತೊಗೊಂಡು ಬರ್ತಾರೆ. ನನಗೆ ಸ್ಪೆಸಿಫಿಕ್ಕಾಗಿ ಪುನೀತ್ ಆನೆ ಅಂತ ನೋಡಬೇಕು ಅಂತ ನಾನು ತುಂಬ ಆಸೆ ಪಟ್ಕೊಂಡಿದ್ದೆ, ಎಲ್ಲಿರುತ್ತೆ ಆನೆ ಅಂತ. ಸೊ ಅದು ಲಾಸ್ಟಲ್ಲಿ ಬಂತು. ನಿಮಗೂ ಕೂಡ ತೋರಿಸ್ತೀನಿ ಆ ವಿಡಿಯೋ ಲಾಸ್ಟಲ್ಲಿ ನಮಗೆ ಹೇಗೆ. ಸೊ ಇಲ್ಲಿ ನೋಡ್ಬೋದು ಇವಾಗ ನೀವು ಆನೆ ಬಂತು. ಆನೆ ಗೊತ್ತೇ ಪುಟ್ಟ ಮರಿಗಳಿರ್ತಲ್ಲ ಆನೆ ಮರಿಗಳು, ಅದು ಕೂಡ ಬಂತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿ ನೋಡ್ಬೋದು ನೀವು ಎಷ್ಟು ಪುಟ್ಟದಾಗಿದೆ ಆನೆ, ಅದು ಪುಟ್ಟ ಮರಿ ಅದು. ಸೊ ಅದು ಅಮ್ಮನ ಬಿಟ್ಟು ಆ ಕಡೆ ಈ ಕಡೆ ಹಲ್ಲಾಡ್ತಾ ಇರಲಿಲ್ಲ. ಸೊ ಯಾವಾಗಲೂ ಜೊತೆಗೇ ಇರೋದು. ಸೊ ಈ ಆನೆಗಳು ಕೂಡ ಬರ್ತಾಯಿತ್ತು. 4-5 ಆನೆ ಒಟ್ಟಿಗೆ ಬಂತು. ಅಷ್ಟು ಕ್ಲೋಸಾಗಿ ನೋಡೋಕೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಆ ಬೇಬಿ ಆನೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಎಲ್ಲ ಆನೆಗಳು ಆಲ್ಮೋಸ್ಟ್ ಒಂದು 10-12 ಆನೆಗಳು ಬಂದಿತ್ತು. ಸೊ ಆಲ್ರೆಡಿ 8 ಕಾಲ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಈ ಎಲ್ಲ ಆರ್ಗನೈಸ್ ಮಾಡೋರು ಇರ್ತಾರಲ್ಲ ಅವರೆಲ್ಲರೂ ಓಕೆ ನಡೀರಿ ಓಪನ್ ಮಾಡ್ತೀವಿ, ಆಲ್ಮೋಸ್ಟ್ 8:30 ಆಗಿದೆ ಅಂತ ಓಪನ್ ಮಾಡಿದ್ರು ಟಿಕೆಟ್ಗೆ. ಸೊ ಇಲ್ಲಿ ಟಿಕೆಟ್ ಬಂದ್ವಿ. ಸೊ ಟಿಕೆಟ್ ಪರ್ ಹೆಡ್ ಒಬ್ಬರಿಗೆ 50 rupees. ನಾವೇನಾದರೂ ಆನೆಗೇನಾದರೂ ಸ್ನಾನ ಮಾಡಿಸ್ತೀವಿ ಅಂತಂದರೆ ಒಬ್ಬರಿಗೆ 100 rupees ಆಗುತ್ತೆ. ಸೊ ನೀವೇನಾದರೂ 2 ಅಥವಾ 3 ಜನ ಸ್ನಾನ ಮಾಡಿಸ್ತೀರಾ ಅಂತಂದರೆ ಒಬ್ಬೊಬ್ಬರಿಗೆ 100 ಅನ್ನೋ ಥರ ಟಿಕೆಟ್ ತೊಗೊಳ್ಳಿ. ಪ್ಲಸ್ ಬಿಲೋ 10 years ಅಥವಾ ಬಿಲೋ 5 years ಅಂದ್ಕೊಳ್ತೀನಿ, ಬಿಲೋ 5 years ಇರೋ ಮಕ್ಕಳಿಗೆ ಟಿಕೆಟ್ ಫ್ರೀ. ಅವ್ರಿಗೇನು ಟಿಕೆಟ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್, ನಮ್ಮ ಪಾಪು 3 ಜನ ಹೋಗಿದ್ವಿ ನಾವು. ಹಾಗಾಗಿ ನಾವು ನಮ್ಮಿಬ್ಬರಿಗೆ 50-50 ಎಂಟ್ರಿ ಫೀಸು ಪ್ಲಸ್ ಇಬ್ಬರು ಬಾತಿಂಗ್ ಅಂತ ಇಬ್ಬರದ್ದು ತೊಗೊಂಡ್ವಿ. ಸೊ ನಮ್ಗೆ ಅಲ್ಲಿ ಹೋದಾಗ ಇವ್ರು ಕೂಡ ಫ್ರೆಂಡ್ ಆದರು ಅಲ್ಲಿ, ಶ್ರುತಿ ಅಂತ ಅವ್ರ ಹೆಸರು. ಅವ್ರು ಕೂಡ
ಬಳ್ಳಾರಿಯಿಂದ ಬಂದಿದ್ರಂತೆ. ಸೊ ಅವರು ಕೂಡ ಮಾತಾಡ್ಸಿದ್ರು, ಚೆನ್ನಾಗಿ ಇಬ್ಬರು ಕ್ಲೋಸ್ ಆದ್ವಿ. ಅವ್ರ ಮಗಳು ಕೂಡ ಇದ್ಲು. ಸೊ ಇವನಿಗೆ ಕೂಡ ಫುಲ್ ಹ್ಯಾಪಿ ಫೀಲ್ ಆಯಿತು, ಯಾರೋ ಒಬ್ರು ಫ್ರೆಂಡ್ ಥರ ಸಿಕ್ಕಿದ್ರು ಅಂತ. ಸೊ ಅವರಿಬ್ಬರು ಫುಲ್ ಅಟ್ಯಾಚ್ ಆಗಿಬಿಟ್ಟಿದ್ರು ಕ್ಲೋಸಾಗಿ. ಬಾ ಹೋಗೋಣ ಆಟಾಡೋಣ, ಬಾ ಹೋಗೋಣ ಆಟಾಡೋಣ ಅಂತಂದ್ಬಿಟ್ಟು ಫುಲ್ ಇಬ್ಬರು ಕ್ಲೋಸಾಗಿ ಆಟಾಡ್ಕೊಳ್ತಾ ಇದ್ರು. ನಾವು ಅಲ್ಲಲ್ಲೇ ನಿಲ್ಲಿಸಿ ಅವ್ರನ್ನ ಫೋಟೋಸ್ ತಗೊಳ್ಳೋದು ಮಾಡೋದು ಹಾಗೆಲ್ಲ ಮಾಡ್ತಾಯಿದ್ವಿ. ಇಬ್ಬರು ನೋಡಿ ಅಟೆನ್ಷನಲ್ಲಿ ನಿಂತಿದ್ದಾರೆ ಫೋಟೋಸ್ಗೆ. ಆಮೇಲೆ ಫುಲ್ ಓಡಿ ಹೋಗ್ತಾಯಿದ್ರು. ನನಗಂತೂ ಭಯ ಆಗ್ತಿತ್ತು ಎಲ್ಲಿ ಬಿದ್ದುಬಿಡ್ತಾರೆ ಅಂತ. ಬಟ್ ಎಲ್ಲ ಕಡೆ ಫುಲ್ ಹಸಿರು ಇರೋದ್ರಿಂದ ಓಕೆ ಬಿದ್ದರೂ ಏನಾಗಲ್ಲ ಅನ್ನೋ ಥರ ಇತ್ತು. ಸೊ ಇಲ್ಲಿ ನೋಡ್ಬೋದು ಫುಲ್ ಪಾರ್ಕ್ ಥರ ಇತ್ತು. ಸೊ ಇವರು ನನ್ನ ಫ್ರೆಂಡ್ ಅವರು ಕೂಡ ಬ್ಲಾಗ್ ಮಾಡ್ತಾಯಿದ್ರು. ಅಲ್ಲಿ ಸಿಕ್ಕಿದ್ರು ನಮಗೆ. ಸೊ ಇಲ್ಲಿ ನೋಡಿ ಸುತ್ತ ಪಾರ್ಕ್ ಥರ ಮಕ್ಕಳು ಅಲ್ಲೆಲ್ಲ ಆನೆಗಳನ್ನೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಬಂದು ಪಾರ್ಕ್ ಕೂಡ ಇತ್ತು. ಅಲ್ಲಿ ಆಟ ಆಡೋ ಥರನೂ ಇತ್ತು, ಎಲ್ಲ ಸ್ಲೈಡು ಅದೆಲ್ಲ ಇಟ್ಟಿದ್ರು. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೀಗೆ ಮುಂದೆ ಬರ್ತಾಯಿದ್ರೆ ಅಲ್ಲಿ ಐ ಲವ್ ಸಕ್ಕರೆ ಬೈಲು ಅಂತಿದೆ. ಸೊ ತುಂಬ ಫೇಮಸ್ ಸ್ಪಾಟ್ ಫೋಟೋಸ್ಗಳು ತಗೊಳ್ಳೋಕ್ಕೆ. ಸೊ ಎಲ್ಲರೂ ಸಕ್ಕರೆ ಬೈಲ್ಗೆ ಹೋದ್ರೆ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ಅಂತೂ ಕ್ಲಿಕ್ ಮಾಡಿದೆ ಅಂತೂ ಬರಲ್ಲ. ಸೊ ಅದ್ರ ಬ್ಯಾಕ್ ಸೈಡ್ ಏನು ಮಾಡ್ತಾರೆ, ಎಲ್ಲ ಆನೆಗಳನ್ನ ಅಲ್ಲೇ ಇಟ್ಟಿರ್ತಾರೆ. ಯಾವ್ಯಾವ ಆನೆಗಳಿರುತ್ತೆ ಆ ಆನೆಗಳನ್ನೆಲ್ಲ ಅಲ್ಲೇ ಇಟ್ಕೊಳ್ತಾರೆ. ಸ್ನಾನ ಎಲ್ಲ ಮಾಡಿಸಿ ಬಂದಮೇಲೆ ಅಲ್ಲಿ ನಿಂತ್ಕೊಂಡು ಉದ್ದಕ್ಕೆ ನಾವು ಆನೆಗಳನ್ನ ನೋಡ್ಬೋದು. 10:30ವರೆಗೂ ಸ್ನಾನ ಆಗುತ್ತೆ. 10:30 ಆದಮೇಲೆ 10:30 to 11:30 ಅಲ್ಲಿ ಒಣಗಿಸ್ಬೇಕಲ್ಲ ಆನೆಗಳನ್ನೆಲ್ಲ. ಸೊ ಅವ್ರು ವಾಶ್ ಆಗಿರುತ್ತಲ್ಲ. ಸೊ ಹಾಗಾಗಿ ಆ ಬಿಡಾರ ಇರುತ್ತೆ, ಆ ಬಿಡಾರದಲ್ಲಿ ಅಲ್ಲೇ ಕಟ್ಟಿರ್ತಾರೆ. 1-2 hours ನಾವು ನೋಡ್ಬೋದು. ಅದಾದಮೇಲೆ ಆನೆಗಳೆಲ್ಲ ವಾಪಸ್ಸು ಕಾಡಿಗೆ ಬಿಟ್ಬಿಡ್ತಾರಂತೆ. ಸೊ ಈ ಮಕ್ಕಳಂತೂ ಫುಲ್ ತರಲೆ ಮಾಡ್ಕೊಂಡು ಓಡ್ತಾಯಿದ್ರು, ನಾನು ನೋಡಬೇಕು ಅಂತ. ಸ್ಟಾರ್ಟಿಂಗ್ ನಮ್ಮ ಪಾಪು ನೈರು ಸ್ವಲ್ಪ ಹೆದರ್ಕೊಳ್ತಿದ್ದ ಆನೆ ಹತ್ರ ಹೋಗೋಕ್ಕೆ. ಬಿಕಾಸ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಲ್ವಾ, ಟಚ್ ಮಾಡೋದು ಸ್ವಲ್ಪ ಹೆದರ್ಕೊಂಡು ಹೋಗ್ತಿದ್ದ. ಪ್ಲಸ್ ನೀರೆಲ್ಲ ಗಲೀಜಿದೆ, ನಾನು ಹೋಗಲ್ಲ ಅಂತ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಸ್ಟಾರ್ಟಿಂಗು. ಬಟ್ ಅವರಪ್ಪ ನಿಧಾನಕ್ಕೆ ಅವ್ನಿಗೆ ಸ್ವಲ್ಪ ಪೂಸಿ ಹೊಡೆದು ಇಲ್ಲ ಮನಗೇ ಹೋಗಿ ಆನೆಲ್ಲ ಮುಟ್ಟೋಣ, ಎಲ್ಲರೂ ಹೋಗ್ತಾಯಿದ್ದಾರೆ ನೋಡಲ್ಲಿ ನಿನ್ನ ಫ್ರೆಂಡ್ ಕೌಶಿಕ್ ಕಿಡೋ ಹೋಗಿದ್ದಾಳೆ, ಅಂದರೆ ನಮಗೆ ಫ್ರೆಂಡ್ ಆಗಿದ್ರಲ್ಲ ಶ್ರುತಿ ಅವ್ರ ಮಗಳವರು. ಸೊ ಅಲ್ಲಿ ನೋಡಿ ಫ್ರೆಂಡ್ ಕೂಡ ಹೋಗಿದ್ದಾಳೆ, ಬಾಬಾ ಅಂತ ನಿಧಾನಕ್ಕೆ ಅವನ್ನ ಕರ್ಕೊಂಡು ಹೋಗ್ತಿದ್ರು. ಸೊ ಕೌಶಿಕ್ ಕಿಡೋ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಆನೆ ಜೊತೆಗೆ. ಅವಳು ತುಂಬ ಸ್ವಲ್ಪ ಧೈರ್ಯ ಜಾಸ್ತಿ, ಹೋಗಿ ಎಲ್ಲ ಮುಟ್ಟೋದು ಮಾಡೋದು. ಸ್ಟಾರ್ಟಿಂಗಿಗೆ ಓಡೋಗ್ಬಿಟ್ಲು ಆನೆ ಹತ್ರ. ಬಿಕಾಸ್ ಅವ್ರು ಒಂದ್ಸಲ ಆಲ್ರೆಡಿ ಬಂದಿದ್ರಂತೆ ಇಲ್ಲಿಗೆ. ಸೊ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಅವ್ರು ಬಂದಿದ್ದು. ಸೊ ನಮ್ಮ ಪಾಪಗಿದೆ ಫಸ್ಟ್ ಟೈಮ್ ಅಲ್ವಾ, ಅವ್ನು ಸ್ವಲ್ಪ ಸ್ಟಾರ್ಟಿಂಗ್ ಭಯ ಪಡ್ಕೊಳ್ತಿದ್ದ. ಬಟ್ ಹೋಗ್ತಾ ಆನೆನ ಬಿಟ್ಟು ಬರ್ತಾ ಇರಲಿಲ್ಲ, ಹತ್ರ ಓಡೋಗ್ತಾ ಇದ್ದ. ಆನೆ ಅವ್ನು ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವ್ನ ಕಡೆನೇ ತಿರುಗ್ತಾ ಇತ್ತು ಆನೆ. ಸೊ ಅದನ್ನ ನೋಡೋರು ಇನ್ನೂ ಹೆದರ್ಕೊಳ್ತಿದ್ದಾಗ ಅವ್ರು ಆಗ್ತಿದ್ದ, ನನ್ನ ಹತ್ರ ಬರ್ತಾ ಇದೆ ಅಂತ. ಬಟ್ ಏನಾಗಲ್ಲ, ಹಾಕು ಅಂತ ದೂರದಿಂದ ಹಿಂಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ ಇನ್ನು ಮುಂದೆ ನೋಡ್ತಿರ್ಬೋದು ನೀವು, ಒಂದು 2-3 minutes ಆದಮೇಲೆ ನೀವು ನೋಡಬೇಕು, ಏನು ಫುಲ್ ಅವನೇ ಉಜ್ಜೋದು ಮಾಡೋದು, ಹತ್ರ ಹೋಗೋದು, ಆನೆದು ದಂತ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು, ಆ ರೀತಿ ಫುಲ್ಲು ಬೇಗ ಹಿಂಗೆ ಹೊಂದ್ಕೊಂಡ್ಬಿಟ್ಟ ಆ ಎನ್ವೈರನ್ಮೆಂಟ್ಗೆ. ಸೊ ಈಗ ಆನೆಗೆ ಸ್ನಾನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆನೆಗೆ ನೀವು ಸ್ನಾನ ಮಾಡೋಕ್ಕಿಂತ ಸ್ಟಾರ್ಟಿಂಗ್ ಮುಂಚೆನೇ ಅವರು ಟಿಕೆಟ್ ಕೇಳ್ತಾರೆ ನಿಮ್ಮ ಹತ್ರ, ಒಬ್ಬರು ಅಥವಾ ಇಬ್ಬರು ಅಂತ. ಸೊ ಯಾರು ಟಿಕೆಟ್ ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಅಲೋ ಮಾಡ್ತಾರಲ್ಲಿ. ಸೊ ನಾವಿಬ್ಬರು ತೊಗೊಂಡಿದ್ವಿ. ಸೊ ಫಸ್ಟು ನಾವಿಬ್ಬರೇ ಇರೋದ್ರಿಂದ ವೀಡಿಯೋ ಒಬ್ಬರು ಮಾಡಬೇಕು, ಇನ್ನೊಬ್ಬರು ಫೋಟೋಸ್ ತಗೊಳ್ಬೇಕು, ಆ ಥರ ಇತ್ತು. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ, ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಫಸ್ಟ್ ಅವರಿಬ್ಬರನ್ನೇ ಕಳಿಸಿದ್ದೆ. ಸೊ ಅವರಿಬ್ಬರು ಹೋಗಿ ಸ್ನಾನ ಮಾಡಿಸ್ತಿದ್ರು. ಅವರೊಂದು ಸ್ಮಾಲ್ ಕಮಾಂಡ್ಸ್ ಕೊಡ್ತಾರೆ ಫ್ರೆಂಡ್ಸ್ ಆನೆಗಳಿಗೆ, ಓ ಆ ಥರನೇ ಏನೇನೋ ಹೇಳ್ತಾರೆ. ಸೊ ನಮ್ಗದೆಲ್ಲ ಗೊತ್ತಾಗಲ್ಲ. ಬಟ್ ಚಿಕ್ಕದಾಗಿ ಹಂಗೆ ಮಾಡ್ತಿರ್ಬೇಕಾದ್ರೆ ನಾಗ್ತಿತ್ತು. ಅಲ್ಲಿ ನೋಡ್ಬೋದು ನೀವು, ಕ್ಯೂಟ್ ಆನೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅಂತ. ಅವೆರಡು ಸಿಬ್ಲಿಂಗ್ಸು. ಸೊ ಎಷ್ಟು ಕ್ಯೂಟಾಗಿ ಒಂದಕ್ಕೊಂದು ಹಾಗೆ ಹಿಂಗೆ ನೀರು ಎರ್ಚ್ಕೊಂಡು ಅವುಗಳ ಆಟ ನೋಡಬೇಕಿತ್ತು ನೀವು. ನೀರೆಲ್ಲ ಎರ್ಚ್ಕೊಂಡು ತುಂಬ ಖುಷಿಯಾಗಿ ಆಟ ಆಡ್ತಾಯಿತ್ತು. ಸೊ ನೈರುತ್ ಇವಾಗ ಸ್ವಲ್ಪ ಓಕೆ ಫೀಲ್ ಆದ, ಹೋಗ್ತೀನಿ ಆ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಗ ಸ್ವಲ್ಪ ಬರ್ತಾ ಕಂಫರ್ಟಬಲ್ ಆಗ್ತಾ ಇದ್ದಾನೆ ನೋಡಿ. ಸೊ ಆಮೇಲೆ ಫುಲ್ಲು ನಾನು ಮಾಡ್ತೀನಿ ಅಂತ ಹೋಗ್ತಾನೆ. ಕೆಳಗಡೆ ಅವನಿಗೆ ಅಲ್ಲಿ ಕಲ್ಲು ಮತ್ತು ಆನೆ ಅವಾಗ ಸ್ವಲ್ಪ ಅದು ಲದ್ದೆಲ್ಲ ಹಾಕುತ್ತಲ್ಲ, ಅದೆಲ್ಲ ಸಿಕ್ತಿತ್ತಂತೆ ಅಲ್ಲಿ ಕಾಲ ಹತ್ರ ಎಲ್ಲ. ಸೊ ಹಂಗಾಗಿ ಅವನು ಒಂಥರ ಮಾಡ್ಕೊಳ್ತಾ ಇದ್ದ ಸ್ಟಾರ್ಟಿಂಗ್ ಹೆದರ್ಕೊಂಡು. ಬಟ್ ಆಮೇಲೆ ಹೋಗ್ತಾ ಎಲ್ಲರೂ ಬರ್ತಿದ್ರಲ್ಲ, ಎಲ್ಲರೂ ಬರ್ತಾರೆ ಹೋಗ್ತಾರೆ, ಏನೂ ಮಾಡಲ್ಲ ಆನೆಗಳು ಅನ್ನೋ ಒಂದು ಧೈರ್ಯ ಇಟ್ಕೊಂಡು ಆಮೇಲೆ ಆರಾಮಾಗಿ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಎಲ್ಲ ಆನೆಗಳ ಹತ್ರನೂ ಆ ಕ್ಯೂಟ್ ಆನೆ ಮಾತ್ರ ಎಲ್ಲರೂ ತುಂಬ ಇಂಪ್ರೆಸ್ ಮಾಡ್ತಾಯಿತ್ತು, ಎಲ್ಲರೂ ಅಲ್ಲೇ ಹೋಗ್ತಾಯಿದ್ರು. ಸೊ ಆನೆಗಳಿಗೆ ಸ್ವಲ್ಪ ಸ್ನಾನ ಮಾಡಿಸಿದ್ಮೇಲೆ ಈ ರೀತಿ ಫುಲ್ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ನಾವು ಯಾರಾದರೂ ಫೋಟೋಸ್ ಅಥವಾ ಟಿಕೆಟ್ ತೊಗೊಂಡಿರೋರು ಎಂಟ್ರೆನ್ಸಲ್ಲೇ ಇಲ್ಲೇ ಸ್ನಾನ ಮಾಡಿಸೋರಿದ್ರೆ ಇಲ್ಲಿ ಮಾಡಿಸ್ಬೇಕು. ಅದಾದಮೇಲೆ ಏನು ಮಾಡ್ತಾರೆ, ಆನೆಗಳದ್ದು ಮಾವುತ ಇರ್ತಾರಲ್ಲ ಅವ್ರು ಒಳಗೆ ಕರ್ಕೊಂಡು ಹೊರಟೋಗ್ತಾರಲ್ಲಿ. ಸೊ ಇವಾಗ ನೀವು ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ. ಸೊ ಅವರು ಹೇಳ್ತಾಯಿದ್ರು, ಫಸ್ಟ್ ಟೈಮ್ ಆನೆನ ಇಷ್ಟು ಕ್ಲೋಸಾಗಿ ನೋಡಿದ್ದು ಕಣೆ, ಫುಲ್ ಭಯ ಅನಿಸ್ತಿತ್ತು ನನಗೂ ಸ್ಟಾರ್ಟಿಂಗ್ ಅಂತ. ಸೊ ಅವ್ರ ಡ್ಯಾಡಿ ಮಾಡಾದ್ಮೇಲೆ ನೈರುತ್ಗೆ ಕಾನ್ಫಿಡೆನ್ಸ್ ಬಂತು, ಓಕೆ ಏನೂ ಮಾಡಲ್ಲ ಇದು ಅಂತ. ಸೊ ಉಜ್ಜಕ್ಕೆಲ್ಲ ಸ್ಟಾರ್ಟ್ ಮಾಡ್ದೆ, ನಾನು ಮಾಡ್ತೀನಿ ಅಂತ. ಮೊದಲನೇ ಆನೆ ಸ್ವಲ್ಪ ಗಾಬರಿ ಪಡಿಸ್ತಾ ಇತ್ತು, ಹಾಗಾಗಿ ಅವ್ನು ಮಾಡಲಿಲ್ಲ. ಈ ಆನೆ ತುಂಬ ಸಾಫ್ಟಾಗಿತ್ತು, ಪ್ಲಸ್ ಇದು ಸ್ವಲ್ಪ ಚಿಕ್ಕ ಆನೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಹಂಗಾಗಿ ಉಜ್ತೀನಿ ಮಾಡ್ತೀನಿ ಅಂತ ಎಲ್ಲ ಮಾಡ್ತಾಯಿದ್ದ. ಸೊ ನಾನು ನನ್ನ ಹಸ್ಬೆಂಡ್ಗೆ ಮೊಬೈಲ್ ಕೊಟ್ಟು, ಈಗ ನೀವು ವಿಡಿಯೋ ಮಾಡಿ, ನಾನು ಸ್ವಲ್ಪ ಸ್ನಾನ
ಮಾಡಿಸ್ತೀನಿ ಎಲಿಫೆಂಟ್ಗೆ ಅಂತ ಹೋದೆ. ಸೊ ನನಗೂ ಅಷ್ಟು ತುಂಬ ಭಯ ಆಗ್ತಾಯಿತ್ತು, ಬಿಕಾಸ್ ಫಸ್ಟ್ ಟೈಮ್ ಅಷ್ಟು ಕ್ಲೋಸ್ ಆಗಿ, ಪ್ಲಸ್ ಅದ್ರ ಮೇಲೆ ಸ್ವಲ್ಪ ಮುಳ್ಳು ಥರ ಓದೋದಕ್ಕಿರುತ್ತೆ, ಅಷ್ಟು ಅಬ್ಸರ್ವೇ ಮಾಡಿರಲಿಲ್ಲ ಯಾವತ್ತೂ. ಬಟ್ ಅಲ್ಲಿ ಹೋದ್ಮೇಲೆ ಆ ಥರ ಫೀಲ್ ಆಯಿತು. ಬಟ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಮಾಡೋಕ್ಕೆ, ಮತ್ತು ಟಚ್ ಫಸ್ಟ್ ಟೈಮ್ ನಾನಷ್ಟು ಕ್ಲೋಸಾಗಿ ನೋಡಿದ್ದು. ಅದಾದಮೇಲೆ ಹಾಗೆ ಎಲ್ಲ ನೋಡಿದ್ವಿ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ದಾರೆ ಸಖತ್ತಾಗಿದೆ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದ್ಸಲ ಬಂದು ಆನೆಗೆ ಸ್ನಾನ ಮಾಡಿಸಿ ಆನೆನ ಅಷ್ಟು ಹತ್ತಿರದಿಂದ ಕ್ಲೋಸಾಗಿ ನೋಡೋ ಮಜಾನೇ ಬೇರೆ ಅಂತ ಹೇಳ್ತಿದ್ರು. ಸೊ ಈಗ ನೋಡ್ಬೋದು ಅಲ್ಲಿ ಎಲ್ಲ ಆನೆಗಳು ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಅಲ್ಲೇನೋ ಸ್ನಾನ ಮಾಡಿಸ್ತಾರೆ ಅನಿಸುತ್ತೆ, ಮಾವತ್ರ ಅಲ್ಲೇನೋ ಮಾಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಅವ್ರು ಕರ್ಕೊಂಬಂದ್ಬಿಡ್ತಾರೆ. ಸೊ ಅಲ್ಲಿ ಗಾಜನೂರು ಡ್ಯಾಮ್ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಕಾಣಿಸ್ತಿತ್ತು ಚಿಕ್ಕದಾಗಿ, ಬಟ್ ಅಲ್ಲಿ ಸದ್ಯಕ್ಕೆ ಅಲೋ ಇಲ್ಲ. ಇದೇ ಅದರದ್ದು ರಿಸರ್ವಾಯರ್, ಇಲ್ಲೇ ವಾಟರ್ ಎಲ್ಲ ಇಲ್ಲೇ ಹಿಂಗೆ ಸ್ಟೋರ್ ಆಗಿರುತ್ತೆ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಅದ್ರ ಪಕ್ಕನೇ ದೋಣಿ ವಿಹಾರ ಅಂತಿತ್ತು, ಅಲ್ಲಿ ಹೋಗೋಣ ಅಂತ ಹೋದ್ವಿ. ಬಟ್ ಇಲ್ಲಿ ಟಿಕೆಟ್ಸ್ ಎಲ್ಲ ಕ್ಲೋಸ್, ಇದು ಪ್ರೈವೇಟ್ ಅವ್ರಂತೆ, ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ ಅವ್ರು ಏನು ನಡೆಸ್ತಾಯಿಲ್ಲ, ಇದು ಪ್ರೈವೇಟ್ ಅವ್ರದ್ದು. ಸೊ ಒಳಗಡೆ ಅಂತ ಏನು ಹೋಗೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಟೋಮೆಟಿಕ್ ಅದು ಹೇಳಿದ್ರು ಅವರು, ಸ್ಟಾರ್ಟ್ ಆಗಿಬಿಡುತ್ತೆ, ಹೋಗಂಗಿಲ್ಲ ಒಳಗಡೆ ಎಲ್ಲ. ಹೊರಗಡೆ ಬೇಕಿದ್ರು ಫೋಟೋಸ್ ತಗೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಓಕೆ ಒಳಗಡೆ ಏನು ಹೋಗೋದು ಬೇಡ, ಔಟ್ಸೈಡೇ ನಿಂತ್ಕೊಂಡು ಹಿಂಗೆ ಫೋಟೋಸ್ ತೆಗೆಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹಿಂಗೆ ಹೋದ್ವಿ. ಸೊ ನಾನು ಫುಲ್ಲು ಪೋಸ್ ಕೊಟ್ಕೊಂಡು ಒಂದೆರಡು ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿ ನಾನು ಚೆನ್ನಾಗಿರೋ ನನಗೆ ಹೇಗೆ ಅನಿಸುತ್ತೋ ಆ ರೀತಿ ನಾನು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಅದಾದಮೇಲೆ ಈ ಕಡೆ ಅದೇ ಆನೆ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಚಿಕ್ಕದಾಗಿ ಬಿಡಾರ ಥರ ಕ್ಯಾಂಪ್ ಥರ ಹಾಕಿದ್ದಾರೆ, ಬಿಕಾಸ್ ಆನೆಗಳೆಲ್ಲ ವೆಟ್ಟಾಗಿರುತ್ತಲ್ವ, ಸೊ ಅದೆಲ್ಲ ಡ್ರೈ ಆಗಲಿ ಒಣಗಿಸ್ಕೊಳ್ಳಿ ಅಂತ ಈ ರೀತಿ ಮಾಡಿರ್ತಾರೆ. ಸೊ ಟಿಲ್ 11:30 12 o'clockವರೆಗೂ ಇಲ್ಲೇ ಇರುತ್ತೆ ಆನೆಗಳು, ಬಿಕಾಸ್ ಅವು ಎಲ್ಲ ಡ್ರೈ ಆಗಲಿ ಅಂತ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಪುಟ್ಟ ಆನೆ ಇತ್ತು, ಅದೇ ಅಲ್ಲ ಅವಾಗ ನೋಡಿದ್ವಲ್ಲ ಆನೆ, ಎಷ್ಟು ಮಿಸ್ಚೀವಿಯಸ್ ಗೊತ್ತಾ, ಅದು ಸಿಕ್ಕಾಬಿಟ್ಟೆ ನಾಟಿ. ಎಲ್ಲ ಅಲ್ಲೋಗೋದು ಇಲ್ಲೋಗೋದು, ಆ ಆನೆನ ಕೆಣ್ಕೋದು ಈ ಆನೆನ ಕೆಣ್ಕೋದು. ಈಗ ಚಿಕ್ಕ ಮಕ್ಳಿದ್ರೆ ಹೇಗೆ ಮಾಡ್ತಾರೋ, ಎಲ್ಲ ಅಪ್ಪ ಅಮ್ಮ ಹತ್ರ ಹೋಗೋದು, ಅಜ್ಜಿ ತಾತ ಹತ್ರ ಹೋಗೋದು, ಹಂಗೆ ಹಿಂಗೆ ಅಂತ ಮಾಡೋದು, ಆ ರೀತಿಯಾಗಿ ತುಂಬ ಚೆನ್ನಾಗಿ ಆಟ ಆಡ್ತಾಯಿತ್ತು. ನಮಗಂತೂ ಫುಲ್ ಖುಷಿ ಆಗ್ತಾಯಿತ್ತು ಆನೆ ನೋಡಿ. ಈಗ ಅವ್ರನ್ನ ಮಾತಾಡ್ಸೋಣ, ಅವ್ರು ಹೇಗೆ ಆನೆಗಳು ಏನು ತಿನ್ನುತ್ತೆ, ಹೇಗಿರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಕೇಳ್ಕೊಂಡು ನೋಡಿ, ಆ ದಾರ ಕೂಡ ಬಿಡ್ತಾಯಿಲ್ಲ, ಅದು ಹಂಗೆ ಎಳೆದಾಡ್ತಾ ಇತ್ತು. ಪಾಪ ಅವ್ರು ನೋಡ್ಕೊಳ್ಳೋರು ಹೇಳ್ತಾಯಿದ್ರು, ಅಯ್ಯೋ ತುಂಬ ಕಷ್ಟ ಅವನ್ನ ಸಂಭಾಳಿಸೋದು ಅಂತ. ಆ ಚಿಕ್ಕ ಆನೆ ಹೆಸರು ಧ್ರುವ ಅಂತೆ. ಈ ಆನೆಗೂ ಕೂಡ ಅವ್ರು ಟ್ರೈನ್ ಮಾಡ್ತಾಯಿದ್ದಾರಂತೆ, ಇನ್ನೂ ಈಗ ಟ್ರೈನ್ ಸ್ಟಾರ್ಟಿಂಗ್ ಮಾಡಿದಾರಂತೆ. ಬಟ್ ಇನ್ನೂ ಕಂಪ್ಲೀಟಾಗಿ ಬರೋಲ್ಲ ಆನೆಗೆ ಏನು ಹೇಳಿದ್ರು, ಈಗ ಟ್ರೈನಿಂಗ್ ಅವ್ರು ಕೊಡ್ತಾ ಇದ್ದಾರಂತೆ. ಸೊ ಆ ಕವರ್ನೆಲ್ಲ ಎತ್ಕೊಂಡು ಎತ್ತಿ ಬಿಸಾಕ್ತಾಯಿತ್ತು. ನನಗಂತೂ ಸಖತ್ ಕ್ಯೂಟ್ ಆ್ಯಂಡ್ ಸಖತ್ ನಾಟಿ ಆನೆ, ಸಕ್ಕದಾಗಿ ಆಟ ಆಡ್ಕೊಂಡಿರ್ತಾಯಿತ್ತು. ಇಲ್ಲಿ ಕ್ಯಾಂಪಲ್ಲಿ ಇಲ್ಲಿ ಬಂದಾಗ ಸೈಡಲ್ಲಿ ಇಲ್ಲಿ ಅವರೇ ಕಮಾಂಡ್ಸ್ಗಳು ಹೇಳ್ತಾರೆ, ಬಿಕಾಸ್ ಅವ್ರು ಕರೆದ ತಕ್ಷಣ ಏನು ಬರಬೇಕಲ್ಲ, ಆ ಕಮಾಂಡ್ಸ್ ಎಲ್ಲ ಆನೆಗಳು ಹೇಳಿ ಈ ಪ್ಲೇಸಲ್ಲಿ ನಿಂತ್ಕೊಂಡು ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತಾ ಹೋಗ್ತಾರೆ. ಡೈಲಿ 23 ಸ್ನಾನ ಮಾಡಕ್ ಬರುತ್ತಾ ಡೈಲಿ? ಧ್ರುವಗೆ ನೀವು ಇದು ಮಾಡಿಸ್ತೀರಾ, ಟ್ರೈನಿಂಗ್ ಕೊಡ್ತೀರಾ ಅದಕ್ಕೆ? ಇಲ್ಲ ಸರ್, ಇನ್ನು ತಾಯಿ ಜೊತೆಲಿ ಇದ್ದಾನೆ, ತಾಯಿ ಜೊತೆಗಿದ್ದಾನೆ, ಇನ್ನು ಸಪ್ರೇಟ್ ಮಾಡಿ ಇನ್ನೂ ಟ್ರೈನ್ ಮಾಡಲಿಲ್ಲ. ಸಪ್ರೇಟ್ ಯಾವಾಗ ಮಾಡ್ತೀರಾ? 2 ವರ್ಷ. 2 ವರ್ಷವರೆಗೂ ತಾಯಿ ಜೊತೆಲೇ ಇರುತ್ತಾ? ಆಟ ಆಡೋದು ಫುಲ್ ಫ್ರೀ ಆಗಿ ಆಟ ಆಡ್ಕೊಂಡಿರ್ತಾನೆ ಮೇಡಮ್. ಎಲ್ಲರ ಜೊತೆ ಓಡಾಡ್ತಾವ, ಎಲ್ಲರದ್ದು ಫ್ರೆಂಡ್ಸ್ ಅವನು, ಎಲ್ಲರ ಜೊತೆನೂ ಆಟ ಆಡ್ತಾ ಇರ್ತಾನೆ. ಬೇರೆ ಬೇರೆ ಇವನು ಕಾಡಲ್ಲಿ ತಬ್ಲಿ ಮರಿ ಸಿಕ್ಕಿದ್ದು, ಇವನು ಇಲ್ಲೇ ಹುಟ್ಟಿದ್ದು. ಬಿಡಿ, ಯಾಕೆ ಹೊಡಿತೀರಾ? ಆಟ ಆಡ್ಲಿ, ತಿನ್ಕೊಬಿಡ್ತಾನೆ, ಬಾಯಿಗೆ ಹಾಕೊಂತಾರೆ ಅಂತ. ತಿಂದೇ ಬಿಡ್ತಾರ. ಓ ಭಾರಿ ಡೇಂಜರ್ ನೋಡಿ. ನಾನು ಇಲ್ಲಿ ನಿಂತಿದ್ದೀನಿ ಅಂತ ಸುಮ್ಮನೆ ಇದ್ದಾನೆ, ಇಲ್ಲಾಂದ್ರೆ ನಿಮ್ಮ ಇಲ್ಲಿಂದಾನೆ ಹೆದರ್ಸ್ತಾನೆ. ಹೌದಾ? ಹೋಗಿ ಆ ಕಡೆ ದೂರ ನೋಡೋಣ. ಅಣ್ಣ ಈಗ ಇದನ್ನ ಫಾರೆಸ್ಟ್ ಬಿಡ್ತಿರಲ್ಲ, ವಾಪಸ್ ಹೆಂಗ್ ಬರುತ್ತೆ ಅದು ನಿಮ್ಮ ಹತ್ರನ? ಅವ್ರ ನಾನೇ ಹುಡುಕಿ ಕರ್ಕೊಂಡು ಬರ್ತಾರೆ. ನೀವು ಹೋಗ್ತೀರಾ? 4-5 ಕಿಲೋಮೀಟರ್ ಕಾಡೊಳಗೆ ಹೋಗ್ಬಿಡ್ತಾರೆ, ಹಾ ಹುಡುಕಿ ನೋಡಿ ಮಾಡಿ ಕರ್ಕೊಂಡು ಬರ್ತಾರೆ. ನೋಡಿ ಕರಿ. ಧ್ರುವ ಕರೀರಿ, ಬರ್ತಾರ? ಕರೀರಿ ಈ ಕಡೆಗೆ, ಬಾ ಅಂತ ಕರೀರಿ, ಬರ್ತಾರ? ನೀವ್ ಹೆಸರು ಬರುತ್ತಾ? ಅಣ್ಣ ಇಲ್ಲಿ ಕ್ಯಾಂಪಲ್ಲಿ ಅದಕ್ಕೆ ಊಟ ಏನು ಕೊಡಲ್ವಾ? ಅದಕ್ಕೆ ಮುದ್ದೆ, ಅಕ್ಕಿ, ಬೆಲ್ಲ, ಕಾಯಿ, ಹುಲ್ಲು, ಬಾಳೆಹಣ್ಣು, ಕಬ್ಬು ಅಂತ ಎಲ್ಲ ಅಂದ್ರೆ ಎವ್ರಿ ಡೇ ಅದೇ ಸೇಮ್ ರೂಟೀನ್? ಎವ್ರಿ ಡೇ. ಅದಕ್ಕೆ 1 ವರ್ಷ 15 ತಿಂಗಳು ಬಂದ ನೋಡಿ ಇದೆ ಇವನು. ಹೋಗು ಹತ್ರ ಹೋಗಿ ಹಂಗೆ. ಸರ್ ಇದೇನಾ ಪುನೀತ್ ಆನೆ? ಹತ್ರ ಬಾ ಹಾಯ್ ಪುನೀತ್, ಹಾಯ್ ಹಾಯ್.
ಈಗ ಸಕ್ರೆಬೈಲ್ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸು ಇದು ಚಂಪಕ ಸರಸಿ ಅಂತ. ಆ್ಯಕ್ಚುಲಿ ಇದು ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಒಂದು ಮೂವಿಲಿ ನೋಡಿದ್ದೆ ಈ ಪ್ಲೇಸ್ನ, ಮೊಗ್ಗಿನ ಮನಸ್ಸು ಅಂತ ಮೂವಿ. ನಾನು ಸೆಕೆಂಡ್ ಪಿ ಯು ಓದ್ಬೇಕಾದ್ರೆ ಸೊ ನನ್ನ ಹಸ್ಬೆಂಡ್ಗೆ ಹೇಳಿದೆ ನನಗೆ ಆ ಪ್ಲೇಸ್ ತುಂಬ ಇಷ್ಟ ರೀ, ಅಲ್ಲೊಂದ್ಸಲ ಹೋಗಬೇಕು ಅಂತ. ಸೊ ಅವರು ಹೆಂಗೂ ಶಿವಮೊಗ್ಗಕ್ಕೆ ಹೋಗ್ತಿದ್ವಲ್ಲ, ಸೊ ಅವರು ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಈ ಪ್ಲೇಸ್ಗೆ ಹೋಗಬೇಕು ಅಂತ. ಬಟ್ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಅವ್ರು ನನ್ನ ಕರ್ಕೊಂಡು ಹೋಗ್ತಾರೆ ಅಷ್ಟು. ನನಗಂತೂ ತುಂಬಾ ಎಕ್ಸೈಟೆಡ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಹೋಗಿದ ಕೂಡಲೇ ನಾನು ಇಲ್ಲಿ ಹೋಗ್ತಾ ಇರಬೇಕಾದ್ರೂ ನನಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದೇ ಆ ಪ್ಲೇಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಅವ್ರು ಸುಮ್ಮನೆ ಯಾವುದೋ ದೇವಸ್ಥಾನ ಇದೆ ನಡಿ ಒಳಗಡೆ ನಡಿ ಅಂತ ಹೇಳ್ತಾಯಿದ್ರು. ನಾನು ಯಾವುದು ದೇವಸ್ಥಾನನೇ ಕಾಣಿಸ್ತಿಲ್ವಲ್ಲ ಅಂತಿದ್ದೆ. ಇಲ್ಲ ನೀನು ನಡಿ ಒಳಗಡೆ, ನೀನು ನೋಡ್ಬೋದೇನೋ ಅಂತ ಅಂದ್ಬಿಟ್ಟು ಫುಲ್ಲು ನಡಿ ಅಂತಿದ್ರು. ಇಲ್ಲೇನಾ ಅಂತ ಕೇಳ್ತಿದ್ದೆ. ಸೊ ಹೋಗಿ ನೋಡಿದ ತಕ್ಷಣವೇ ಐ ವಾಸ್ ರಿಯಲಿ ವೆರಿ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ವಾವ್ ಅನ್ನೋ ಥರ ಫೀಲ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲೇ ನಿಂತ್ಕೊಂಡು ಒಂದೊಂದು ಅಲ್ಲಲ್ಲೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ, ಹಾಗೆ ವಿಡಿಯೋ ಮಾಡ್ತಾನೆ. ಬಿಕಾಸ್ ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ. ಸೊ ನನ್ನ ಫೇವ್ರೆಟ್ ಪ್ಲೇಸ್, ನಾನಿಲ್ಲಿ ಹೋಗಬೇಕು ಅಂತ ತುಂಬ ವರ್ಷಗಳಿಂದನೇ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ನನಗೆ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು. ನಾನಂತೂ ತುಂಬಾ ಖುಷಿಯಾದೆ. ಇಲ್ಲಿ ತುಂಬ ವೆಡ್ಡಿಂಗ್ಸ್ ಫೋಟೋ ಶೂಟ್ಸ್ಗಳು ಮಾಡ್ತಾರಲ್ಲ, ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು, ಸೊ ಅಂಥ ಫೋಟೋ ಶೂಟ್ಸ್ಗಳೆಲ್ಲ ಇಲ್ಲಿ ಮಾಡ್ತಾಯಿದ್ರು. ಆಲ್ರೆಡಿ ಒಂದು 2-3 ಜನ ಬಂದಿದ್ದರು ಕಪಲ್ಸು ಫೋಟೋಶೂಟ್ಗೆ ಅಂತ. ಸೊ ಅವರು ತಗೊಳ್ತಾಯಿದ್ರು. ಮತ್ತು ತುಂಬ ಜನ ಬಂದು ಹೋಗ್ತಾಯಿದ್ರು ಈ ಪ್ಲೇಸ್ ನೋಡೋಕ್ಕೆ ಅಂತಲೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ನನ್ನ ಫೇವ್ರೆಟ್ ಪ್ಲೇಸ್ ನಾನು ಹೋದ್ನಲ್ಲ ಅಂತ. ಮತ್ತು ಇಲ್ಲಿ ಸೀನರೀಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದು. ಒಳ್ಳೊಳ್ಳೆ ಫೋಟೋಸ್ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಬಿಕಾಸ್ ಸುತ್ತ ಗ್ರೀನ್ ಇರೋದ್ರಿಂದ, ಒಂದು ಪಾಂಡ್ ಥರ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಒಳಗಡೆ ನಂದಿ ದೇವಸ್ಥಾನ ಇದೆ. ಸೊ ಈ ಪ್ಲೇಸ್ ಇಂಪಾರ್ಟೆನ್ಸ್ ಏನು ಅಂತಂದರೆ, ಇದು ಸಿಂಬಲ್ ಆಫ್ ಲವ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ವೆಂಕಟಪ್ಪ ನಾಯಕರು ಇದ್ರಲ್ಲ, ಚಿಕ್ಕ ವೆಂಕಟಪ್ಪ ನಾಯಕರು ಇದ್ದಾರಲ್ಲ, ಅವರು ಕಟ್ಸಿದ್ದಂತೆ ಅವ್ರ ವೈಫ್ನ ನೇಮಲ್ಲಿ. ಅವ್ರ ವೈಫ್ ಹೆಸರು ಚಂಪಕ ಅಂತ. ಸೊ ಅವ್ರ ವೈಫ್ ಹೆಸರಲ್ಲಿ ಒಂದಿರಬೇಕು ಈ ಥರ ಅಂತೇಳಿ ಅವ್ರು ಕಟ್ಸಿದಂತೆ. ಸೊ ಇದನ್ನು ಸಿಂಬಲ್ ಆಫ್ ಲವ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ಸೊ ಎಷ್ಟೊಂದು ಜನ ಇಲ್ಲಿ ಹೋಗ್ತಾ ಇರ್ತಾರೆ ಅದಕ್ಕೆ ಅಂತಲೇ. ಮತ್ತು ಅಲ್ಲಿ ಫೋಟೋ ಶೂಟ್ಸ್ ಎಲ್ಲ ತುಂಬ ಮಾಡಿಸ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ಪ್ಲಸ್ ಕೆಳಗಡೆ ಪಾಂಡಲ್ಲೆಲ್ಲ ಈ ಥರ ಪುಟ್ಟ ಮೀನುಗಳಿತ್ತು. ನೋಡ್ಕೊಂಡು ನೆಕ್ಸ್ಟ್ ಪ್ಲೇಸ್, ದಿಸ್ ಇಸ್ ದ 3rd ಪ್ಲೇಸ್ ಪಾರ್ಟ್ 2ಅಲ್ಲಿ. ಇದು 3ನೇ ಪ್ಲೇಸಿಗೆ ಬರ್ತಾ ಇದ್ದೀವಿ. ಸೊ ಈ ಪ್ಲೇಸ್ ಬಂದು ಇಕ್ಕೇರಿ ಅಂತ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈ ಮರದಲ್ಲಿ ಹೇಗೆ ಲೀವ್ಸ್, ಅದೆಲ್ಲ ಲೀವ್ಸ್ ಕಲರ್ ಲೀವ್ಸ್ ಇತ್ತು. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಆ ಮರ ಅಂತ ಅನ್ನಿಸ್ತು ನನಗೆ. ಸೊ ನಾವು ಈ 3rd ಪ್ಲೇಸ್ ಬಂದಿರೋದು ಇಕ್ಕೇರಿ ದೇವಸ್ಥಾನ ಅಂತ. ಇದು ಆಲ್ಮೋಸ್ಟ್ 17th ಸೆಂಚುರಿಯಲ್ಲಿದ್ದಂತಹ ದೇವಸ್ಥಾನ ಇದು. ಸೊ ಒಳಗಡೆ ಎಲ್ಲ ದೇವರಿರುತ್ತೆ. ಮತ್ತು ಎಷ್ಟೊಂದು ಜನ ಆಲ್ರೆಡಿ ನೀವು ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ. ಅಂದರೆ ನಾವು ಹೋಗಿದ್ದು ಆಫ್ಟರ್ನೂನ್ ಹಂಗೆ ಹೋಗಿದ್ವಿ. ಮಾರ್ನಿಂಗ್ ಹೋದ್ರೆ ತುಂಬ ಜನ ಬರ್ತಾರಂತೆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕೆ. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ ಬಿಕಾಸ್ ನಾವು ಸಕ್ರೆಬೈಲ್ ಮುಗಿಸ್ಕೊಂಡು, ಚಂಪಕ ಸರಸಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಇಕ್ಕೇರಿಗೆ ಬಂದ್ವಿ ನಾವು. ಇದು ಸಾಗರದ ಹತ್ರ ಬರುತ್ತೆ ಇಕ್ಕೇರಿ. ಟೆಂಪಲ್ ತುಂಬಾ ಚೆನ್ನಾಗಿತ್ತು. ಹೋಗಿದ ತಕ್ಷಣವೇ ಎಂಥ ಒಳ್ಳೆ ವೈಬ್, ಪಾಸಿಟಿವ್ ವೈಬ್ ಬರೋ ಥರ ಇತ್ತು ಗೊತ್ತಾ. ಸೊ ಹೋಗಿದ್ದ ಎಂಟ್ರೆನ್ಸಲ್ಲೇ ಕೃಷ್ಣ ತುಳಸಿ ಇದೆ. ಅಲ್ಲಿ ನೀವು ನೋಡ್ತಿರ್ಬೋದು, ಇದೇ ತುಳಸಿ, ಅಷ್ಟು ದೊಡ್ಡ ತುಳಸಿ ಗಿಡ ಇತ್ತು. ಸೊ ಹಳೇ ಕಾಲದ ದೇವಸ್ಥಾನ ಅಲ್ವಾ, ಆ ಆರ್ಕಿಟೆಕ್ಚರ್ ಇದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರೋದು. ಇವಾಗೆಲ್ಲ ಏನೋ ಮಿಷಿನಲ್ಲಿ ಹಿಂಗೆ ಮಾಡಿಬಿಟ್ರೆ ಆ ಥರ ಬರುತ್ತೆ ಈ ಥರ ಬರುತ್ತೆ ಅಂತಾರೆ. ಬಟ್ ಆಗಿನ ಕಾಲದಲ್ಲಿ, ಹಳೇ ಕಾಲದಲ್ಲಿ ಒಂದೊಂದು ಪುಟ್ಟ ಕೆತ್ತನೆನ ಕೂಡ ಅವರು ಕೈಯಲ್ಲೇ ಎಲ್ಲ ಕೆತ್ತನೆನ ಮಾಡ್ತಾಯಿದ್ರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇಲ್ಲಿಂದ ಎಂಟ್ರೆನ್ಸು. ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿ ದೇವ್ರ ಭಕ್ತ, ಎಲ್ಲ ಕೈಯೆಲ್ಲ ಮುಕ್ಕೊಂಡು ನೋಡಬೇಕು ಅಂತ ಓಡ್ಕೊಂಡು ಹೋದ. ಬಟ್ ನಾವು ಹೋಗಿದ್ದು ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತಲ್ಲ. ಸೊ ಡೋರೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಅಲ್ಲೊಂದು ಸ್ಮಾಲ್ ವಿಂಡೋ ಥರ ಇರುತ್ತೆ. ಸ್ಮಾಲ್ ವಿಂಡೋಯಿಂದ ನೀವು ದೇವ್ರನ್ನ ದರ್ಶನ ಮಾಡ್ಕೊಳ್ಬೋದು. ನಾನು ಆ ವಿಡಿಯೋನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ವಿಡಿಯೋ ಅದು ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ನಾವೆಲ್ಲ ದೇವ್ರನ್ನ ಹಾಗೆ ನೋಡಿದ್ವಿ. ಸ್ಮಾಲ್ ವಿಂಡೋ ಇರುತ್ತಲ್ಲ, ಸ್ಮಾಲ್ ವಿಂಡೋ ಹೋಗಿ ಹಾಗೆ ನೋಡ್ಕೊಳ್ಬೋದು. ಸೊ ಫುಲ್ ಹಳೇ ಕಾಲದ ಕಂಬಗಳು. ಈ ಬೇಲೂರು ಹಳೇಬೀಡಿಗೆ ಹೋದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೋ ಅದೇ ಫೀಲ್ ಬರುತ್ತೆ ಇಲ್ಲೂ ಕೂಡ. ಸೊ ಇದು ಕೂಡ ಅದೇ ಶತಮಾನದಲ್ಲೇ ನಿರ್ಮಿಸಲಾದಂತಹ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಜನ ಬರ್ತಿದ್ರು. ಸೇಮ್ ನನಗಂತೂ ಸೇಮ್ ವೈಬ್ ಕೊಡ್ತಾಯಿತ್ತು. ನಾವು ಬೇಲೂರು ಹಳೇಬೀಡಿಗೆ ಹೇಗೆ ಹೋಗ್ತೀವಿ ಅದೇ ಥರ. ಬಟ್ ಅಲ್ಲೆಲ್ಲ ಸ್ವಲ್ಪ ಶಿಲೆಗಳು, ಕೆತ್ತನೆಗಳೆಲ್ಲ ಹೊಡೆದೋಗಿದೆ ಹಳೇಬೀಡಲ್ಲೆಲ್ಲ. ಬಟ್ ಇಲ್ಲಿ ಯಾವುದೇ ಡ್ಯಾಮೇಜ್ ಅಂತ ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಫುಲ್ ದೇವಸ್ಥಾನ ಸಿಕ್ಕಾಪಟ್ಟೆ ದೊಡ್ಡದು. ಅಂದರೆ ಆಲ್ಮೋಸ್ಟ್ ಒಂದು 5 ಎಕರ್ 6 ಎಕರಷ್ಟು ದೇವಸ್ಥಾನನೇ ಸರೌಂಡ್ ಆಗಿದೆ. ಸೊ ಆ ದೇವಸ್ಥಾನದ ಪಕ್ಕನೇ ಇಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ ಅಮ್ಮನವರಿದ್ದರು. ಸೊ ಅಲ್ಲೂ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೂ ಕೂಡ ಹೋದ್ವಿ. ಸೊ ಒಳಗೆ ಹೋಗಿ ಇಲ್ಲೂ ಕೂಡ ಅಷ್ಟೇ ಎಲ್ಲರೂ ಆಲ್ಮೋಸ್ಟ್ 10:30, 11 ಅಷ್ಟರಲ್ಲಿ ಡೋರ್ನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಹೋಗಿದ್ದು ಆಲ್ಮೋಸ್ಟ್ 1:30 ಏನೋ ಆಗಿತ್ತು ಅಂದ್ಕೊಳ್ತೀನಿ. ಸೊ ಹಾಗಾಗಿ
ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಬಟ್ ಹೊರಗಡೆಯಿಂದ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇಲ್ಲೇ ಅಮ್ಮನವ್ರು ಇದ್ದವ್ರು ಅಲ್ಲೂ ಹೋಗಿ ನಾವು ಕೂಡ ಎಲ್ಲರೂ ಹಾಗೆ ಸ್ಮಾಲ್ ವಿಂಡೋ ಇರುತ್ತಲ್ಲ ಅಲ್ಲೇ ದರ್ಶನ ಮಾಡ್ಕೊಂಡು ಹಾಗೆ ಬಂದ್ವಿ. ತುಂಬಾ ಪ್ರಶಾಂತವಾಗಿ ವಿಶಾಲವಾಗಿದೆ ದೇವಸ್ಥಾನನೇ, ಫುಲ್ ದೊಡ್ಡದಾಗಿ ವಿಶಾಲವಾಗಿದೆ. ಎಷ್ಟೊಂದು ಜನ ಅಂದರೆ ತುಂಬ ಜನ ಬಂದಿದ್ರು ಈ ಪ್ಲೇಸ್ ನೋಡೋಕ್ಕೆ ಅಂತಲೇ. ಎಲ್ಲರೂ 1 by 1 ಹೋಗೋದು. ಮತ್ತು ಫುಲ್ ಇದು ಎಂತಕ್ಕೆ ಫೇಮಸ್ ಅಂತಂದ್ರೇ ಮಧ್ಯದಲ್ಲಿ ದೇವಸ್ಥಾನ ಇದೆ, ಸುತ್ತ ಹಚ್ಚ ಹಸಿರಿಂದ ಕೂಡಿದೆ, ಬೇರೆ ಏನೂ ಅನಿಸಲ್ಲ. ಪ್ಲಸ್ ಜಾಸ್ತಿ ಜನ ತುಂಬ ಬರ್ತಾರೆ ಹೋಗ್ತಾರೆ, ತುಂಬ ಜನ ಗಿಜಿ ಅನ್ನತ್ತೆ ದೇವಸ್ಥಾನ, ಆ ಥರ ಏನೂ ಇಲ್ಲ. ತುಂಬ ಪ್ರಶಾಂತವಾಗಿ ತುಂಬ ಶಾಂತವಾಗಿರುತ್ತೆ. ನಾವು ಹೋದ್ರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಒಳ್ಳೆ ಗಾಳಿ ಬೆಳಕು ಇರೋವಂಥ ದೇವಸ್ಥಾನ, ಏನೋ ಒಂಥರ ಪಾಸಿಟಿವ್ ವೈಬ್ ಬರೋ ಅಂಥ ದೇವಸ್ಥಾನ. ಸೊ ದೇವಸ್ಥಾನ ನೋಡ್ಕೊಂಡ್ವಿ. ಈಗ ಎಂಟ್ರೆನ್ಸ್ ಇದು ಆದರೆ ದೇವರ ಎಂಟ್ರೆನ್ಸ್ ಮುಂದೆನೇ ನಂದಿ ಇದೆ. ಫುಲ್ ಶೈನ್ ಹೊಡಿತಾ ಇತ್ತು ನಂದಿ, ಬಿಕಾಸ್ ಬಿಸಿಲು ಬೀಳ್ತಾ ಇತ್ತು ಅದ್ರ ಮೇಲೆ. ಸೊ ಫುಲ್ ಶೈನಿಂಗ್ ಅಲ್ಲೆಲ್ಲ ಬೀಳ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ನಂದಿ. ಸೊ ಅದು ಹತ್ಕೊಂಡು ಮೇಲೆ ಹೋಗ್ಬೇಕಲ್ಲ, ಅಲ್ಲೆಲ್ಲ ನಿಂತ್ಕೊಂಡಿದ್ವಿ. ನಮ್ಮ ಪಾಪ ಮೇಲೆ ಕೆಳಗೆ ಹತ್ತೋದೆಲ್ಲ ಮಾಡ್ತಾಯಿದ್ದ. ತುಂಬಾ ಖುಷಿ ಆಗ್ತಾಯಿತ್ತು ನಮಗೆ. ಸೊ ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಒಂದು 2-3 ಫೋಟೋಸ್ಗಳೆಲ್ಲ ತಗೊಂಡ್ವಿ. ಬಿಕಾಸ್ ಫುಲ್ ಹಸಿರಾಗಿರೋದ್ರಿಂದ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಫೋಟೋಸ್ ತಗೊಂಡ್ವಿ. ಮತ್ತು ಕೆಳಗಡೆ ಬಂದು ಎಲ್ಲ ಒಂದು ರೌಂಡ್ ಹೊಡಿಯೋಣ, ಹೇಗಿದೆ ಫುಲ್ಲು ಟೆಂಪಲ್ ನೋಡೋಣ ಅಂತ ಬಂದ್ವಿ. ಈ ಕೆತ್ತನೆಗಳು ನೋಡ್ಬೋದು ನೀವು, ಹಳೆಯ ಕಾಲದ ಕೆತ್ತನೆಗಳು ಕೈಯಲ್ಲೆಲ್ಲ ಒಂದೊಂದು ದೊಡ್ಡ ದೊಡ್ಡ ಬಂಡೆಗಳನ್ನ ತಂದು ಇಟ್ಟು ಕೆತ್ತನೆನ ಮಾಡಿರೋದಂತೆ ಇದು. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ಫುಲ್ ಹೋಗಿ ತುಂಬ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ನಾನು ಬೇಲೂರಿಗೂ ಹಳೆಬೀಡು ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಹೋಗಿದ್ವಿ, ಬಟ್ ಮತ್ತೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ಈ ದೇವಸ್ಥಾನ ನೋಡಿ ನನಗೆ ಅದೇ ವೈಬ್ ಸಿಕ್ತು. ಅಲ್ಲಿ ಹೋದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯಿತು. ಪ್ಲಸ್ ಇಲ್ಲೊಂದು ಬಾವಿ ನೋಡ್ಬೋದು, ಅಲ್ಲಿಂದಾನೇ ನೀರೆಲ್ಲ ತೊಗೊಂಡು ಬಂದು ದೇವ್ರಿಗೆ ಅಭಿಷೇಕ ಅಲ್ಲಿಂದಾನೆ ಅಂತೆ ಮಾಡೋದು. ಸೊ ಈಶ್ವರ ಸ್ವಾಮಿ ಇರೋದು ಒಳಗಡೆ, ಸೊ ಅಲ್ಲೇ ಅಭಿಷೇಕ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಇಕ್ಕೇರಿ ಟೆಂಪಲ್. ಸೊ ಹಳೆಯ ಕಾಲದಂತಹ ದೇವಸ್ಥಾನ. ಈಗಿನ ಕಾಲದ ದೇವಸ್ಥಾನ ಎಲ್ಲ ಚಿಕ್ಕದಾಗಿರುತ್ತೆ, ಬಟ್ ಹಳೆಯ ಕಾಲದ ಅಂದಾಗ ಫುಲ್ ಕಲ್ಲು ಕೆತ್ತನೆ ಅದೇ ತುಂಬ ಫೇಮಸ್ಸು. ಆ ಕಾಲದಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು ಆ ರೀತಿ ಕೆತ್ತನೆಗಳಿರುತ್ತೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಅಂತ ಹೋದ್ವಿ. ಹೇಗೆ ಅನಿಸ್ತಿದೆ ಬ್ರೇಕು? ಆಬ್ವಿಯಸ್ಲಿ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಸ್ಮಾಲ್ ಬ್ರೇಕು, ಕ್ಲೈಮೇಟ್ ತಕ್ಕಂಗೆ ಈ ಥರ ತಿಂದರೆ ಜರ್ನಿನೂ ಕಂಪ್ಲೀಟು. ಸೊ ಅಲ್ಲಿ ಹೋದಾಗ ಅಲ್ಲಿ ಒಂದು ನಂದಿ ಕೂಡ ಚಿಕ್ಕದಾಗಿ ಒಂದು ಹಸು ಇತ್ತು. ನಾವು ಅಲ್ಲಿ ತಿಂತಾ ಇರಬೇಕಾದ್ರೆ ಸೊ ಈ ಕಡೆನೇ ನೋಡ್ತಿತ್ತಲ್ಲ, ಹಾಗಾಗಿ ನಾವು ತಿಂದಾಗಿತ್ತು ಆಲ್ಮೋಸ್ಟು. ಸೊ ಅದಕ್ಕೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಡ್ತಿದ್ವಿ. ಅದನ್ನು ಕೊಟ್ಟು ನಮ್ಮ ನೈಋತ್ಯದ ದೇವರು ಅಂತ ನಮಸ್ಕಾರ. ಅದಕ್ಕೆ ಒಂದು ಹಸುಗಳು ಕರು ಎಲ್ಲೇ ನೋಡಿದ್ರು ಅವ್ನು ಎಲ್ಲದನ್ನು ದೇವರು ಅಂತಲೇ ಅಂದ್ಕೊಂಡಿರ್ತಾನೆ. ಸೊ ಅದನ್ನೆಲ್ಲ ಕೈ ಮುಗ್ದ ಅವನು. ಬಿಕಾಸ್ ನಾವೇನು ಮಾಡ್ತೀವಿ ಅದನ್ನೇ ಮಕ್ಕಳು ಕೂಡ ನೋಡಿ ಕಲಿತಾರೆ. ಸೊ ನಾನು ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಇಬ್ಬರು ಅಷ್ಟೇ, ಹಸು ಕರು ಎಲ್ಲೇ ಸಿಕ್ಕಿದ್ರು ನಾವು ಕೈ ಮುಗಿತೀವಿ. ಸೊ ನನ್ನ ಮಗನೂ ಅದೇ ಹ್ಯಾಬಿಟ್, ಹಾಗೆ ಇದು ಮಾಡ್ಕೊಂಡಿದ್ದಾನೆ. ಸೊ ನೆಕ್ಸ್ಟ್ ಪ್ಲೇಸ್, ದಿಸ್ ಇಸ್ ದ 3rd ಪ್ಲೇಸ್. ನಾವು ಹೋಗ್ತಾ ಇರೋದು 4th ಪ್ಲೇಸ್ ಬಂದು ಹುಸೂರು ಡ್ಯಾಮ್. ಅಂದರೆ ಇದನ್ನು ಫೇಮಸ್ ನಿಪ್ಲಿ ಫಾಲ್ಸ್ ಅಂತಲೇ ಫೇಮಸ್ ಆಗಿ ಕರೀತಾರೆ. ಸೊ ಇದೆಲ್ಲ ಸೀಸನಲ್ ಫಾಲ್ಸು. ಸೊ ನಾವು ಹೋಗಿದ್ದ ಟೈಮಲ್ಲಿ ವಿ ಆರ್ ವೆರಿ ಲಕ್ಕಿ ದಟ್ ವಾಟರ್ ತುಂಬ ಚೆನ್ನಾಗಿತ್ತು, ಆಟ ಆಡೋಕ್ಕೆ ಸಕ್ಕತ್ತಾಗಿ ಬರ್ತಾಯಿತ್ತು. ನಾವು ಅಂದ್ಕೊಂಡಿದ್ವಿ ಜಾಸ್ತಿ ಜನ ಇರಲ್ಲ, ಬಿಕಾಸ್ ಇದು ಅಷ್ಟೊಂದು ಒಂಥರ ಹಿಡನ್ ಜೆಮ್, ಜಾಸ್ತಿ ಜನಕ್ಕಿನ್ನ ಗೊತ್ತಿಲ್ಲ ಇದು. ಬಟ್ ಇಟ್ ಇಸ್ ಶಿವಮೊಗ್ಗದಲ್ಲಿ ನೀವು ಜೋಗ್ ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ಜೋಗಿಗೆ ಇನ್ನೊಂದು 10-15 ಕಿಲೋಮೀಟರ್ಸ್ ಅನ್ನಂಗೆ ನೀವು ರೈಟ್ ಸೈಡ್ ತೊಗೊಳ್ಬೇಕು. ಸೊ ಅಲ್ಲಿಂದ ಒಂದು 4 to 5 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಸ್ವಲ್ಪ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಮಡ್ ರೋಡ್ ಇದೆ. ಬಟ್ ನೀವು ಅಲ್ಲಿ ಮಡ್ ರೋಡಲ್ಲಿ ಬಂದ ತಕ್ಷಣವೇ ಈ ಫುಲ್ ಈ ವಾಟರ್ ಫಾಲ್ ನೋಡಿದ ತಕ್ಷಣವೇ ಅಲ್ಲಿ ಬಂದಿದ್ದು ಮಡ್ ರೋಡ್ ಅನ್ಸೋದು ಫೀಲೇ ಹೊರಟೋಗ್ಬಿಡುತ್ತೆ. ಅಷ್ಟು ಖುಷಿ, ಅಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ, ವಾವ್ ಅನ್ನೋ ಥರ ಇತ್ತು. ನಾನು ಬರೀ ಸ್ಟಾರ್ಟಿಂಗ್ ಇದು ನೋಡ್ಬಿಟ್ಟು ಇದು ಬಲಮುರಿ ಚಿಕ್ಕಮುರಿ ಎಡಮುರಿಲಿ ಬರುತ್ತಲ್ಲ ಆ ರೀತಿ ಇಷ್ಟೇ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಇನ್ನೂ ಕೆಳಗೆ ಕೂಡ ಹೋಗ್ಬೋದು ಅಂತ ಹೇಳಿದರು, ಬಿಕಾಸ್ ನಮಗೆ ಗೊತ್ತಿರಲಿಲ್ಲ. ಸೊ ನೋಡಿ, ಇದೆ ನಿಪ್ಲಿ ಫಾಲ್ಸ್. ಸಿಕ್ಕಾಪಟ್ಟೆ ಜನ ಬರ್ತಾರೆ, ಸಕ್ಕದಾಗಿ ಆಟ ಆಡ್ಕೊಂಡು ಹೋಗ್ತಾರಂತೆ. ನಾವು ಹೋಗಿದ್ದು ಆಲ್ಮೋಸ್ಟ್ 3:30 ಹಂಗೆ ಹೋಗಿದ್ವಿ. ಸೊ ಸ್ವಲ್ಪ ಜನ ಆಲ್ರೆಡಿ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ಆಮೇಲೆ ಎಲ್ಲರೂ ಸ್ವಲ್ಪ ಜನ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗ್ತಿದ್ರು. ಸೊ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ನಾವು ಹೋಗಿ ತುಂಬ ವರ್ತ್ ಅಂತ ಅನ್ನಿಸ್ತು. ನಾನು ಸ್ಟಾರ್ಟಿಂಗ್ ಅಯ್ಯೋ ಇಷ್ಟೇನಾ ಅಂತ ಅಂದ್ಕೊಂಡಿದ್ದೆ ಅದು ಜರಿ ನೋಡಿಬಿಟ್ಟು. ಬಟ್ ಇಲ್ಲಿ ಒಳಗಡೆ ಕೆಳಗಡೆ ಇದು ಗುಂಡಿ ಥರ ಇದೆ ಫ್ರೆಂಡ್ಸ್, ಇಲ್ಲಿ ಬರಬೇಕು, ನೀವು ಅಲ್ಲಿ ನೋಡಿದ್ರೇ ಮಜಾ. ನಾನಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಫುಲ್ ಸ್ಟಾರ್ಟಿಂಗ್ ಹೋಗಲಿಕ್ಕೆ ನಾನು ಒಂಥರ ಮುಜುಗರ ಮಾಡ್ಕೊಳ್ತಿದ್ದೆ, ಹೋಗ್ಲೇ ಬೇಡವಾ ನೆನಿಲ್ಲ ಅಂತ. ನನ್ನ ಹಸ್ಬೆಂಡ್ ಏನಾಗಲ್ಲ ಬಂದಿರೋದೇ ಎಂಜಾಯ್ ಮಾಡೋಕ್ಕೆ, ಫುಲ್ ನೀರಲ್ಲಿ ಫುಲ್ ಒದ್ದೆಯಾಗಿ ಹೋಗೋಣ ಹಂಗೆ ಹಿಂಗೆ ಅಂತಂದರು. ಪ್ಲಸ್ ಅಲ್ಲಿ ಕೇಳಿದ್ವಿ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಇದೆಯಾ ಅಂತ. ಬಿಕಾಸ್ ಈಗ ಒದ್ದೆ ಆದರೆ ಮತ್ತೆ ಡ್ರೆಸ್ ಎಲ್ಲ ಕಾರಲ್ಲಿ ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇಂಜ್ ಮಾಡಬೇಕಾಗುತ್ತೆ. ಸೊ ಅವ್ರು ಹೇಳಿದ್ರು ಇಲ್ಲೇ ಎಲ್ಲ ಫೆಸಿಲಿಟೀಸ್ ಇದೆ, ನೀವು ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿದರು. ಸೊ ನಮ್ಗಲ್ಲೊಂದು ಫ್ಯಾಮಿಲಿಯವ್ರು ಕೂಡ ಪರಿಚಯ ಆದರು. ಅವರು ಕೂಡ ಹೊಸಪೇಟೆಯಿಂದ ಬಂದಿದ್ರಂತೆ ಅವರು. ಸೊ ಅವರು ಕೂಡ ನಮಗೆಲ್ಲ ಪರಿಚಯ ಆದರು. ಅವ್ರನ್ನ ಕೂಡ ಮಾತಾಡ್ಸ್ಕೊಂಡೆಲ್ಲ ಫ್ರೆಂಡ್ ಮಾಡ್ಕೊಂಡು
ಆರಾಮಾಗಿ ಆಟ ಆಡ್ಕೊಂಡು ಸ್ವಲ್ಪ ಕೆಲವೊಂದು ಫೋಟೋಸ್ ಎಲ್ಲ ಅವ್ರ ಹತ್ರ, ಬಿಕಾಸ್ ನಾವಿಬ್ಬರು 3 ಜನ ಇರಬೇಕಾದ್ರೆ ಫೋಟೋಸ್ ಎಲ್ಲ ತಗೊಳ್ಬೇಕಿತ್ತಲ್ಲ. ಸೊ ಅವ್ರ ಹತ್ರನೇ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅವರೇ ಆ ಫ್ಯಾಮಿಲಿಯವರು ಅಲ್ಲಿ ಹಿಂದೆ ಆಟ ಆಡ್ತಿದ್ದಾರೆ ನೋಡ್ರಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಡ್ರೆಸ್ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಸ್ಪಾಟ್ ಈಸ್ ಜೋಗ್ ಫಾಲ್ಸ್. ಅಲ್ಲಿ ಮುಗಿಸ್ಕೊಂಡು ನಿಪ್ಲಿ ಫಾಲ್ಸ್ ಮುಗಿಸ್ಕೊಂಡು ಜೋಗ್ ಫಾಲ್ಸ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಇದು ಕೋತಿತ್ತು ಅಲ್ಲಿ, ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಸೊ ಅಲ್ಲಿ ನೋಡೋಣ ಅಂತ ನೋಡಿದ್ವಿ. ಅದಾದಮೇಲೆ ಈಗ ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ, ಇದು ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಜೋಗ್ ಫಾಲ್ಸ್ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೇ ಹೇಳ್ತಾರೆ 800 ಕೊಡಿ, 1000 ಕೊಡಿ, ನಿಮಗೆ ಫುಲ್ ಪ್ಯಾಕೇಜು, ಬ್ಯಾಕ್ ವಾಟರ್ ತೋರಿಸ್ತೀವಿ, ಕೆಳಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ 2-3 ಪ್ಲೇಸಸ್ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅದು ಯಾವುದು ಬೇಡ, ನಾವು ಡೈರೆಕ್ಟ್ ಜೋಗ್ ಫಾಲ್ಸ್ಗೆ ಹೋಗಬೇಕು ಅಂತ, ವ್ಯೂ ಪಾಯಿಂಟ್ ನೋಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಸೊ ದಿಸ್ ಇಸ್ ದ ಜೋಗ್ ಫಾಲ್ಸ್, ರಾಜಾ ರಾಣಿ ರೋರರ್ ರಾಕೆಟ್. ಸೊ ಪ್ರಸಿದ್ಧವಾದಂತಹ ಜೋಗ್ ಫಾಲ್ಸ್ ಇದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಜೋಗ್ ಫಾಲ್ಸ್ ನೋಡಿ. ನಾನು ಇನ್ನೂ ತುಂಬ ನೀರಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಬಟ್ ಯಾವುದಾದ್ರೂ ಡ್ಯಾಮ್ ಅಥವಾ ರಿಸರ್ವರ್ ಇರುತ್ತಲ್ಲ, ಅಲ್ಲಿಂದ ನೀರು ಬಿಟ್ಟರೆ ಮಾತ್ರ ಇದು ತುಂಬ ಉಕ್ಕಿ ಹರಿಯುತ್ತಂತೆ. ಈಗ ಸದ್ಯಕ್ಕೆ ಏನಿರಲಿಲ್ಲ, ಬರೀ ಮಳೆ ನೀರೇ ಈ ರೀತಿಯಾಗಿ ಹರಿತಾ ಇತ್ತು. ಸೊ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಪ್ಲಸ್ ನೀವು ಈಗ ಸೈಡಲ್ಲಿ ತೋರಿಸ್ತೀನಿ ಕ್ರೌಡ್ ಕೂಡ ಎಷ್ಟಿದ್ದಾರೆ ಅಂತ, ಸಿಕ್ಕಾಪಟ್ಟೆ ಜನ. ನಾವು ಹೋಗಿದ್ದು ಆಲ್ಮೋಸ್ಟ್ 5 o'clock ಅನ್ಕೊತೀನಿ, 4:30 ಅಥವಾ 5 o'clock ಆಗಿತ್ತು ನಾವು ಜೋಗ್ ರೀಚ್ ಆಗೋ ಅಷ್ಟರಲ್ಲಿ. ಬಿಕಾಸ್ ನಿಪ್ಲಿ ಫಾಲ್ಸಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದ್ವಿ, ಅಲ್ಲಿ ವಾಟರ್ ಎಲ್ಲ ಇರುತ್ತಲ್ಲ, ಆಟ ಆಡ್ಬೋದು ಅಂತ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅದಾದಮೇಲೆ ಜೋಗ್ ಬಂದ್ವಿ. ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಕ್ರೌಡ್, ಅಲ್ಲಿವರೆಗೂ ಜನ ಇದ್ದರು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಸ್ಟೇ ಮಾಡಬೇಕು ಅಂತ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಇದು ಹಿಲ್ ವೀವ್ ಸ್ಟೇ ಅಂತ ಇಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇದು ಹೋಮ್ ಸ್ಟೇ. ನಾವು ಆ್ಯಕ್ಚುಲಿ ಸಾಗರಾಗ ಹೋಗಿ ಸ್ಟೇ ಆಗ್ಬೋದಿತ್ತು, ಬಟ್ ನಮಗೆ ಬೇಡ, ನಾವು ಈ ಥರ ಹಿಲ್ ವೀವಲ್ಲೇ ಸ್ಟೇ ಆಗಬೇಕು, ಒಂಥರ ಈ ಕಾಡಲ್ಲಿ ಇರಬೇಕು ಅನ್ನೋ ಥರ ಆಸೆ ಇತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇಲ್ಲೇ ಹೋಗೋಣ, ಚೆನ್ನಾಗಿದೆ ಅಂತ ಹೇಳಿದರು. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವರು ಆಲ್ರೆಡಿ ಹೇಳ್ತಿದ್ದಾರೆ ಸೂಪರಾಗಿದೆ. ಸ್ಟಾರ್ಟಿಂಗ್ ಬರಬೇಕಾದ್ರೆ ಫುಲ್ ಹಸಿರು ತುಂಬಿತ್ತಲ್ಲ, ಸೊ ಹಾಗಾಗಿ ನಮಗೆ ತುಂಬಾ ಇಷ್ಟ ಆಯಿತು. ಪ್ಲಸ್ ಇದು ಹೋಮ್ ಸ್ಟೇ ಆಗಿರೋದ್ರಿಂದ ಫುಡ್ ಕೂಡ ಅಲ್ಲೇ ಅವೈಲೇಬಲ್, ಮನೆ ಊಟ ಥರನೇ ಕೊಡ್ತಾರೆ. ಸೊ ಆಲ್ಮೋಸ್ಟ್ 4 to 5 ಫ್ಯಾಮಿಲೀಸ್ ಏನೋ ಬಂದಿತ್ತು. ಎಲ್ಲರೂ 6:30, 7 ಬಂದರು. ಬಟ್ ನಾವು ಆಲ್ಮೋಸ್ಟ್ 6 ಅಷ್ಟರಲ್ಲೇ ರೀಚ್ ಆಗಿಬಿಟ್ವಿ. ಬಿಕಾಸ್ 5 ಎಲ್ಲಷ್ಟರಲ್ಲೇ ಜೋಗ್ ಫಾಲ್ಸ್ ಇದ್ವಲ್ಲ. ಜೋಗ್ ಫಾಲ್ಸಿಂದ ಹಾರ್ಡ್ಲಿ ಒಂದು 5 to 6 ಕಿಲೋಮೀಟರ್ ಅಷ್ಟೇ ಇರೋದು ಈ ಹೋಮ್ ಸ್ಟೇ. ಸೊ ಹಾಗಾಗಿ ನಾವು ಬೇಗನೆ ಬಂದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ರೂಮ್ ಯಾವ ರೀತಿ ಇದೆ ಅಂತ. ಅಂದರೆ ಇದು ಹೋಮ್ ಸ್ಟೇ ಆಗಿರೋದ್ರಿಂದ ನಮಗೆ ಫಸ್ಟ್ ಡೇ ಸ್ಟೇ ಇದಂತ ಅಷ್ಟೊಂದು ಫೆಸಿಲಿಟೀಸ್ ಅಂತ ಇರಲ್ಲ. ಬಟ್ ಫುಡ್ ಎಲ್ಲ ಇವ್ರದ್ದೇ ಫುಡ್ ಇರುತ್ತೆ. ಅಂದರೆ ಫುಡ್ ಇಸ್ ದ ಸಪ್ರೇಟ್ ಕಾಸ್ಟ್. ಇದೇ ಸ್ಟೇಗೆ ಬೇರೆ ಕಾಸ್ಟ್ ಇರುತ್ತೆ. ಫುಡ್ಡು ಒಬ್ಬೊಬ್ಬರಿಗೆ 150 ರುಪೀಸ್ ಇರುತ್ತೆ ಮೀಲ್ ಇಲ್ಲಿ. ಬಟ್ ಚಿಕ್ಕ ಮಕ್ಕಳಿಗೆ ಏನಿಲ್ಲ, ಬಿಲೋ 5 years ಇರೋ ಮಕ್ಳಿಗೆ ಅವ್ರೇನು ಫೀಸ್ ಅಂತ ಚಾರ್ಜಸ್ ಅಂತ ತಗೊಳ್ಳಲ್ಲ, ಅವ್ರು ಬ್ರೇಕ್ಫಾಸ್ಟ್ ಇದಕ್ಕೆ. ಸೊ ನೈಋತ್ಗೆ ಏನೂ ಫೀಸ್ ಅಂತ ಎಕ್ಸ್ಟ್ರಾ ಏನಿರಲಿಲ್ಲ. ಬಟ್ ನಾವು ಒಂದು 2 ಕಪ್ ಹಾಲು ತೊಗೊಂಡ್ವಿ ಅವನಿಗೆ ನೈಟ್ಗೆ ಮತ್ತು ಮಾರ್ನಿಂಗಿಗೆ. ಸೊ ಅದು ಮಾತ್ರ ಚಾರ್ಜ್ ಹಾಕಿದ್ರಷ್ಟೇ. ಇನ್ನು ರಿಮೈನಿಂಗ್ 1500 ಅಥವಾ 1800 ಅಂದ್ಕೊಳ್ತೀನಿ, ಸರಿಯಾಗಿ ನೆನಪಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಅವರೇ ಎಲ್ಲ ಬುಕ್ ಮಾಡಿದ್ದು. ಸೊ ಅಷ್ಟಾಗುತ್ತೆ ಕಾಸ್ಟು. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಅಲ್ಲಿ ಸ್ಟೇ ಆಗ್ಬೋದು. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ನನ್ನ ಮಗ ಫುಲ್ಲು ಬಂದು ಸ್ವಲ್ಪ ಅವ್ನು ಆಟಾಡ್ಬೇಕಂತಿದ್ದ. ಸೊ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡ್ ಆಡ್ಕೊಳ್ತಾ ಇದ್ರು. ಸುಸ್ತಾಗಿ ಬಂದಿರೋದು ನಾನು, ಎಂಜಾಯ್ ಮಾಡ್ತಿರೋದು ನೋಡಿ ಇವರಿಬ್ಬರು ಮಲ್ಕೊಂಡು ಅಂತ ರೇಗಿಸ್ತಾ ಇದ್ರು. ಸೊ ಇದನ್ನೆಲ್ಲ ಒಂಥರ ಒಳ್ಳೆ ಫೀಲ್ ಇತ್ತು, ಒಳ್ಳೆ ವೈಬ್ ಇತ್ತು. ನಮ್ಮದೇ ಮನೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹೊರಗಡೆ ಹೋಗಿದ್ದೀವಿ ಅನ್ನೋ ಥರನೇ ಅನ್ನಿಸ್ತಾ ಇರಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ನೈಟ್ ಆಗಿದೆ. ಸೊ ಬ್ಯಾಚ್ ಒಂದೊಂದು ರೂಮು ಊಟಕ್ಕೆ ಅಂತ ಕರೆದುಬಿಡ್ತಾರೆ. ಸೊ ನಾವು ಹೇಳಿದ್ವಿ ನಮಗೆ 7:30ಗೆ ಕೊಟ್ಬಿಡಿ, ಬಿಕಾಸ್ ನಾವು ಮಾರ್ನಿಂಗ್ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ 7:30ಗೆ ಕರೆದಿದ್ರು. ಸೊ ಚಪಾತಿ ಮತ್ತು 2 types ಆಫ್ ಕರೀಸ್ ಕೊಡ್ತಾರೆ. ಯಾವುದಾದ್ರೂ ತೊಗೊಳ್ಬೋದು ನೀವು. ಅಂದರೆ ಹೋಮ್ ಫುಡ್ ಇರೋದ್ರಿಂದ ಒಂದು 2 ಥರ ಕರಿ ಮಾಡಿರ್ತಾರೆ. ನಿಮ್ಗೆ ಯಾವ್ದು ಬೇಕು ನೀವು ಅದು ತೊಗೊಂಡು ತಿನ್ಬೋದು. ಸೊ ನಾವು ಹೇಗೆ ಮನೇಲಿ ಚಪಾತಿ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡ್ತಾರೆ. ಯಾವುದು ಮೆಷಿನ್ ಮೇಡ್ ಚಪಾತೀಸ್ ಇರಲ್ಲ. ಸೊ ಇಲ್ಲಿ ಓನರ್ ಇದ್ದಾರಲ್ಲ, ಅವ್ರ ವೈಫೇ ಎಲ್ಲ ಅಡುಗೆ ಮಾಡೋದು. ಅಡುಗೆ ಮಾತ್ರ ಸೂಪರಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ನನ್ನ ಮಗ ಯೂಶ್ವಲಾಗಿ ಹೊರಗಡೆ ಹೋದರೆ ಹೋಟೆಲ್ಸಲ್ಲೆಲ್ಲ ತಿನ್ನಲ್ಲ. ಬಟ್ ಇಲ್ಲಿ ಮನೆ ಊಟ ಥರನೇ ಆರಾಮಾಗಿ ತಿಂದ. ಪ್ಲಸ್ ಇಲ್ಲಿ ಏನು ಹೈಲೈಟೆಡ್ ಪಾಯಿಂಟ್ ಹೇಳಬೇಕು ಅಂದರೆ ರಸಮ್. ಇವರೇ ಓನಾಗಿ ಪೆಪ್ಪರ್ ಬಳಿಯೋದ್ರಿಂದ ರಸಮ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನೆಕ್ಸ್ಟ್ ಪಾರ್ಟ್ 3 ಅಪ್ಲೋಡ್ ಮಾಡ್ತೀನಿ. ಇದು ಪಾರ್ಟ್ 2. ಸೊ 2nd ಡೇ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆದು 3rd ಡೇಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್.